ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರ ಶುಭ ಹಾರೈಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನದ ವಾಕ್ಯ ಭಾಗಕ್ಕಾಗಿ ನಾವು ಹೋಗುವ. ಒಬ್ಬ ಸೇವಕನ ಆಶೀರ್ವಾದ ದೇವರ ಮಕ್ಕಳ ಜೀವಿತದಲ್ಲಿ ಎಷ್ಟು ಇಂಪಾರ್ಟೆಂಟ್ ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ನೋಡಿ, ಯೋಹಾನ 12:26, ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ನನ್ನ ಹಿಂದೆ ಬರಲಿ ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕರು ಸಹ ಇರುವನು. ನಿಲ್ಲಿಸಿ ನೋಡಿ, ವಾಕ್ಯ ಹೇಳ್ತದೆ, ಎಲ್ಲಿ ನಾನು ಇರ್ತೇನೋ ಅಲ್ಲಿ ನನ್ನ ಸೇವಕ ಇರ್ತಂತ ದೇವರು ವಾಕ್ಯ ಹೇಳ್ತಾರೆ. ಸೇವಕ ಇರುವಂತ ಜಾಗದಲ್ಲಿ ಯಾರಿರ್ತಾರೆ? ದೇವರಿರ್ತಾರೆ. ಕೇಳ್ಕೋಬೇಕಲ್ಲ, ಸೇವಕ ಇರುವಂತ ಜಾಗದಲ್ಲಿ ದೇವರಿರ್ತಾರೆ. ಒಂದು ದೇವರ ಮಕ್ಕಳ ಜೀವಿತದಲ್ಲಿ ಮೊದಲನೇ ಇಂಪಾರ್ಟೆಂಟ್ ಬ್ಲೆಸ್ಸಿಂಗ್ಸ್ ದೇವರದು. ಮೊದಲನೇ ಆಶೀರ್ವಾದ ಇಂಪಾರ್ಟೆಂಟ್ ಯಾರದು? ದೇವರದು. ಎರಡನೇದು ನಿಮ್ಮ ಸೇವಕನ ಆಶೀರ್ವಾದ. ಹಲ್ಲೆಲೂಯಾ. ಒಂದು ಸೇವಕನ ಆಶೀರ್ವಾದ ಎಷ್ಟು ಇಂಪಾರ್ಟೆಂಟ್, ಮುಖ್ಯವಾಗಿರುತ್ತೆ ಎಂಬುದಾಗಿ ಇವತ್ತು ನಿಮಗೆ ಸಂದೇಶದಲ್ಲಿ ಗೊತ್ತಾಗ್ತದೆ. ಪ್ರೈಸ್ ಗಾಡ್. ಸೇವಕನ ಆಶೀರ್ವಾದ ಬರೀ ಸೇವಕನ ಮಾತ್ರ ಆಶೀರ್ವಾದ ಮಾಡೋದಲ್ಲ. ಸೇವಕ ಇರುವ ಜಾಗದಲ್ಲಿ ಏಸು ಇರ್ತಾನೆ, ಏಸು ಇರುವ ಜಾಗದಲ್ಲಿ ಸೇವಕ ಇರ್ತಾನೆ. ಸೊ ಒಂದು ದೇವ ಜನರನ್ನು ನಾವು ಆಶೀರ್ವದಿಸುವಾಗ ಆ ಯೇಸುವಿನ ನಾಮದಲ್ಲಿ ನಾವು ಆಶೀರ್ವಾದ ಮಾಡ್ತೇವೆ. ಆಮೇಲೆ ಆ ಯೇಸುವಿನ ನಾಮದಲ್ಲಿ ಆಶೀರ್ವಾದ ಮಾಡುವಾಗ ಆಶೀರ್ವಾದ ಮಸ್ಟ್ ಶುಡ್ ಅವರ ಜೀವಿತದಲ್ಲಿ ಬರುತ್ತೆ. ಅದಕ್ಕೆ ನಾನು ಈ ದಿನಗಳಲ್ಲಿ ಹೆಚ್ಚು ದೇವ ಜನರನ್ನು ನಾನು ಆಶೀರ್ವಾದ ಮಾಡ್ತೇನೆ. ಹೆಚ್ಚು ದೇವ ಜನರನ್ನ, ಯಾಕೆಂದ್ರೆ ನಾವು ಎಷ್ಟು ಮನಪೂರ್ವಕವಾಗಿ ಆಶೀರ್ವಾದ ಮಾಡ್ತೇವೋ ಅಷ್ಟು ಆಶೀರ್ವಾದ ಅವರ ಜೀವಿತದಲ್ಲಿ ಬರುತ್ತೆ. ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ಬರುತ್ತದೆ. ನೋಡಿ, ಆದಿಕಾಂಡ 12:3 ಓದಿ. ನೀನು ಆಶೀರ್ವಾದ ನಿಧಿಯಾಗುವಿ. ನೋಡಿ, ಅಬ್ರಾಮ್ಗೆ ದೇವರು ಹೇಳ್ತಾ ಇದ್ರೆ, ಅಬ್ರಾಮನೇ ನೀನು ಆಶೀರ್ವಾದದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸ್ತೇನೆ, ನಿನ್ನನ್ನು ಶಪಿಸುವವರನ್ನು ಶಪಿಸ್ತೇನೆ. ದೇವರು ಹೇಳ್ತಾರೆ ಅಬ್ರಾಮನಿಗೆ, ಅಬ್ರಾಮನೇ ಯಾರು ನಿನ್ನ ಆಶೀರ್ವಾದ ಮಾಡ್ತಾರೋ ಅವರನ್ನ ಆಶೀರ್ವದಿಸ್ತೇನೆ, ಯಾರು ನಿನ್ನನ್ನು ಶಪಿಸ್ತಾರೋ ಅವರನ್ನು ನಾನು ಶಪಿಸ್ತೇನೆ. ಹಾಗಾಗಿ ನಾನು ಹೇಳ್ತೇನೆ, ಇವತ್ತು ನಾವು ಅಬ್ರಾಮನ ಸಂತತಿ. ಯಾರ ಸಂತತಿ? ಅಬ್ರಾಮನ ಸಂತತಿ. ಅಬ್ರಾಮನ ಸಂತತಿ ನಾವಾದ ಮೇಲೆ ಇವತ್ತು ಅಬ್ರಾಮನ ಸಂತತಿ ನಮ್ಮನ್ನ ಬೇರೆ ಯಾರೇ ಆಶೀರ್ವಾದ ಮಾಡೋದಾದ್ರೆ ಅವರಿಗೆ ಆಶೀರ್ವಾದ, ನನಗೂ ಆಶೀರ್ವಾದ. ಅಬ್ರಾಮನ ಸಂತತಿಯಾದ ನಮ್ಮನ್ನ ಬೇರೆ ಯಾರೇ ಶಪಿಸಿದ್ರು ಅವರಿಗೆ ಶಾಪ, ನಮಗೆ ಶಾಪ ಅಲ್ಲ. ಶಪಿಸುವವರಿಗೆ ಶಾಪ, ಆಶೀರ್ವದಿಸುವವರಿಗೆ ಶಾಪ ಅಲ್ಲ. ಹಾಗಾದ್ರೆ ಇವತ್ತು ದೇವರ ಮಕ್ಕಳು ಒಬ್ಬರಿಗೊಬ್ಬರು ನೀವು ಬೇರೆಯವ್ರನ್ನ ನೀವು ಆಶೀರ್ವಾದ ಮಾಡಬೇಕು. ಅದಕ್ಕೆ ಒಬ್ಬ ಸಭಾಪಾಲಕ ಹೆಚ್ಚು ಹೆಚ್ಚು ನಿಮ್ಮನ್ನ ಆಶೀರ್ವಾದ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ನೋಡಿ, ಯೇಸುವಿನ ಆಶೀರ್ವಾದವನ್ನ ಅಬ್ರಾಮನ ಮೂಲಕ ನಾವು ಹೊಂದಿಕೊಂಡಿದ್ದೇವೆ. ಹೌದೇ ಇಲ್ವಾ? ಎಸ್. ಅಬ್ರಾಮ್, ಈಸಾಕ್, ಯಾಕೋಬನ ಆಶೀರ್ವಾದವೇ ನಮ್ಮ ಆಶೀರ್ವಾದ. ಹಾಗಾದ್ರೆ ಅಬ್ರಾಮನು ಸಕಲ ವಿಷಯದಲ್ಲಿ ಸಮೃದ್ಧಿ ಉಳ್ಳವನಾಗಿದ್ದ, ಆಶೀರ್ವಾದ ಉಳ್ಳವನಾಗಿದ್ದ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ನಾವುಗಳು ದೇವರ ಮಕ್ಕಳು, ನಾವುಗಳು ಹೇಗಿರ್ಬೇಕು? ಸಮೃದ್ಧಿಯಾಗಿರ್ಬೇಕು. ಆಮೇಲೆ ಸಮೃದ್ಧಿಯಾಗಿರ್ಬೇಕಂದ್ರೆ ನಾವು ಅಬ್ರಾಮನು ಹೇಗೆ ಜೀವಿಸಿದ, ಯಾಕೋಬನು ಹೇಗೆ ಜೀವಿಸಿದ, ಈಸಾಕನು ಹೇಗೆ ಜೀವಿಸಿದ, ಅದೇ ರೀತಿ ನಾವು ಜೀವಿಸಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಸೇವಕನ ಆಶೀರ್ವಾದ ದೇವರ ಮಕ್ಕಳ ಜೀವಿತದಲ್ಲಿ ವೆರಿ ಇಂಪಾರ್ಟೆಂಟ್. ವಾಕ್ಯ ಹೇಳ್ತಾ ಇದೆ, ಕೀರ್ತನೆ 109:17 ಶಪಿಸುವುದು ಇಷ್ಟವಾದ್ದರಿಂದ ಅದು ಅವನಿಗೆ ಬಂತು. ಆಶೀರ್ವದಿಸುವುದು ಇಷ್ಟವಲ್ಲದರಿಂದ ಅದು ಅವನಿಗೆ ದೂರವಾಯಿತು. ನೋಡಿ, ಇವತ್ತು ಸೇವಕನಿಗೆ ಏನ್ ಆಸೆ ಅಂದ್ರೆ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಬೇಕು. ನಾನು ಪ್ರತಿಯೊಂದು ವ್ಯಕ್ತಿನ ಆಶೀರ್ವಾದ ಮಾಡುವಾಗ ಆಶೀರ್ವಾದ ನನಗೆ ಬರುತ್ತೆ. ಆಶೀರ್ವಾದ ಯಾರಿಗೆ ಬರ್ತದೆ? ಹಾಗಾದ್ರೆ ಇವತ್ತು ಬೇರೆಯವ್ರನ್ನ ಆಶೀರ್ವಾದ ಮಾಡೋದಕ್ಕೆ ಇಷ್ಟವಿಲ್ಲದೆ ಹೋಗಿ ನಾವು ಅವರ ವಿಷಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ನೋಡುವಾಗಲೇ ವ್ಯತ್ಯಾಸವಾದದ್ದು ನಮ್ಮ ಜೀವನದಲ್ಲಿ ಸಂಭವಿಸುತ್ತೆ. ಅರ್ಥ ಆಗ್ತದೆ ನಿಮಗೆ? ನೀವು ಬಾಯಲ್ಲಿ ಹೇಳುವುದೇ ಬೇಡ, ಬಾಯಲ್ಲಿ ಶಪಿಸುವುದೇ ಬೇಡ, ಹೃದಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ನೋಡುವಾಗಲೇ ನಿನ್ನ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರು ನಿನಗೆ ಪ್ರತಿಫಲವನ್ನು ಕೊಡುತ್ತಾನೆ. ಇವತ್ತು ನೀವು ಬಾಯಿಂದ ಹೇಳಲೇ ಬೇಡ, ಹೃದಯದಲ್ಲಿ ತೀರ್ಮಾನ ಮಾಡುವಾಗ ದೇವರು ನೋಡ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ಒಂದು ವ್ಯಕ್ತಿ ವಿಷಯದಲ್ಲಿ ನೀವು ಕೆಲವು ಕಾರ್ಯಗಳನ್ನು ಯೋಚಿಸುವಾಗ ನಿಮ್ಮ ಹೃದಯದಲ್ಲಿ ಅವರ ಕುರಿತಾಗಿ ಒಳ್ಳೆಯದನ್ನು ಯೋಚನೆ ಮಾಡಿ. ಯಾವ್ದನ್ನ ಯೋಚನೆ ಮಾಡಬೇಕು? ಒಳ್ಳೆಯದನ್ನ. ನಿಮ್ಮ ಹೃದಯದಲ್ಲಿ ಕೂಡ ಅವ್ರಿಗೆ ಕೇಡು ಬಯಸಬಾರ್ದು, ನೀವು ತೊಂದರೆ ಮಾಡ್ಲಿಕ್ಕೆ ನೋಡಬಾರ್ದು, ಅವ್ರಿಗೆ ಕೋಪ ಬರೆಸಲಿಕ್ಕೆ ನೋಡಬಾರ್ದು, ಅವ್ರನ್ನ ನೀವು ವಿರೋಧಿಸಬಾರ್ದು, ಅವ್ರನ್ನ ದ್ವೇಷಿಸಬಾರ್ದು. ಯಾಕೆ? ಅದೆಲ್ಲವೂ ಅವ್ರನ್ನ ಆಶೀರ್ವಾದ ಅಲ್ಲ, ಶಪಿಸಿದ ಹಾಗೆ. ಆಗ
ಅವರನ್ನ ನಾವು ಆ ರೀತಿ ನೋಡುವಂತ ರೀತಿ ನೀತಿಗಳಲ್ಲೇ ಶಾಪ ನಮ್ಮ ಜೀವಿತದಲ್ಲಿ ಬಂದು ಬಿಡುತ್ತದೆ. ಇವತ್ತು ನಾನು ಏನ್ ಹೇಳ್ಕೊಡ್ತೇನೆ, ಒಬ್ಬ ಸೇವಕನ ಆಶೀರ್ವಾದ ಎಷ್ಟು ಇಂಪಾರ್ಟೆಂಟ್ ಅಂದ್ಮೇಲೆ, ಸೇವಕ ನಿಮ್ಮನ್ನು ಆಶೀರ್ವದಿಸಿದ ಮೇಲೆ ನೀವು ಬೇರೆಯನ್ನು ಆಶೀರ್ವದಿಸುವರಾಗಿರ್ಬೇಕು. ಆಮೇಲೆ ಹೇಳಿ, ಒಬ್ಬ ಸೇವಕ ನಿಮ್ಮನ್ನು ಆಶೀರ್ವಾದ ಮಾಡುವಾಗ ಸೇವಕನಿಗೆ ಆಶೀರ್ವಾದ ಬಂದೇ ಬರ್ತದೆ. ಅದಕ್ಕೆ ದೇವರು ಹೇಳಿದ್ದು ಮತ್ತೆ 10:12 ಆ ಮನೆಯೊಳಕ್ಕೆ ಹೋಗುವಾಗ, ಮತ್ತೆ 10:12 ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ಶುಭವಾಗಲಿ ಅನ್ನಿರಿ. ಆ ಮನೆಯವರು ಯೋಗ್ಯರಾಗಿದ್ದರೆ, ಆ ಮನೆಯವರು ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ. ನಿಮ್ಮ ಆಶೀರ್ವಾದ ಅವರಿಗೆ. ನೋಡಿ, ಅಂದು ಯೇಸು ಸ್ವಾಮಿ ಶಿಷ್ಯರನ್ನ ಕರೆದು ಇಬ್ಬಿಬ್ಬರಾಗಿ ಕಳಿಸಿಕೊಡ್ತಾರೆ. ಇಬ್ಬಿಬ್ಬರಾಗಿ ಏನು, ದೇವರು ಸುವಾರ್ತೆ ಸಾರಲಿಕ್ಕೆ ಕಳಿಸಿಕೊಡ್ತಾರೆ. ದೇವರು ಕೆಲವು ಮನೆಗಳಿಗೆ ಕೆಲವು ಶಿಷ್ಯರನ್ನ ಕಳಿಸಿಕೊಡ್ತಾರೆ. ಕಳಿಸಿಕೊಡೋಕೆ ಯೇಸು ಹೇಳ್ತಾರೆ, ಶಿಷ್ಯರೇ, ನೀವು ನಾನು ಕಳಿಸಿಕೊಳ್ತಾ ಮನೆ ಒಳಗಡೆ ಹೋಗುವಾಗ ಆ ಮನೆಯವರಿಗೆ ಶುಭವಾಗಲಿ ಅನ್ನಿರಿ. ಆ ಮನೆಯವರು ನೀವು ಬ್ಲೆಸ್ ಮಾಡಿ. ಆ ಮನೆ ಏನ್ ಮಾಡ್ಬೇಕು? ಆಶೀರ್ವಾದ ಮಾಡಿ. ಆಶೀರ್ವಾದಕ್ಕೆ ಆ ಮನೆಯವರು ಯೋಗ್ಯರಾಗಿರೋದಾದ್ರೆ ಆಶೀರ್ವಾದ ಅವರಿಗೆ ಬರ್ತದೆ. ಅವ್ರ ಅಯೋಗ್ಯರಾಗಿರೋ ಆಶೀರ್ವಾದ ವಾಪಸ್ ನಿಮಗೆ ಬರ್ತದೆ ದೇವರು ಹೇಳ್ತಾರೆ. ಹಾಗಾದ್ರೆ ಒಬ್ಬ ಸೇವಕನ ಜವಾಬ್ದಾರಿ, ನೀ ಯಾವುದೇ ಮನೆಗೆ ಹೋದ್ರು ಕೂಡ ಅವರನ್ನ ತುಂಬು ಹೃದಯದಲ್ಲಿ ಆಶೀರ್ವಾದ ಮಾಡಬೇಕು. ಯಾವುದೇ ಒಂದು ವ್ಯಕ್ತಿ ಸಿಗೋದ್ರೆ ಅವನ ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ಬ್ಲೆಸ್ ಮಾಡಬೇಕು. ಯಾಕೆ? ನನ್ನ ಕರ್ತವ್ಯ ಆಶೀರ್ವದಿಸುವಂತ ಕರ್ತವ್ಯ. ನಾನು ಮಾಡಬೇಕಾದ್ದು ಬ್ಲೆಸ್ಸಿಂಗ್. ಅವ್ರು ಸರಿ ಇಲ್ಲ, ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ, ಅವ್ರ ಹಾಗೆ ಹೀಗೆ ಅವ್ರು ಇಲ್ಲ. ಸರಿ ಇಲ್ಲದೆ ಇರುವುದನ್ನ ಸರಿ ಇರೋ ದೇವ್ರು ಸರಿ ಮಾಡ್ತಾರೆ. ಯಾರು ಸರಿ ಇಲ್ಲವೋ, ಸರಿ ಇಲ್ಲದೆ ಇರುವವನ್ನ ದೇವ್ರು ಸರಿ ಮಾಡ್ತಾರೆ. ನೀವು ಮಾಡಕ್ಕಾಗ್ತದಾ? ಕೇಳಿ ಪಕ್ಕದಲ್ಲಿ, ನೀವು ಯಾರು ಸರಿ ಮಾಡಕ್ಕಾಗ್ತದ? ಯಾರು ನಾವು ಸರಿ ಮಾಡಕ್ಕಾಗಲ್ಲ. ಸರಿ ಮಾಡಬೇಕಾಗಿದ್ದು ದೇವರು. ಆಗ ನಾವೇನ್ ಮಾಡಬೇಕು? ದೇವರ ಬಳಿ ಪ್ರಾರ್ಥಿಸಬೇಕು. ದೇವರೇ, ಅವರನ್ನ ಸರಿಯಾದ ಮಾರ್ಗದಲ್ಲಿ ನಡೆಸು. ಅವರಿಗೆ ಒಳ್ಳೆ ಬುದ್ಧಿ ಕೊಡು ದೇವರೇ, ಅವ್ರಿಗೆ ಒಳ್ಳೆ ಜ್ಞಾನ ಕೊಡು ದೇವರೇ, ಅವ್ರಿಗೆ ಒಳ್ಳೆ ಪ್ರೀತಿ ಕೊಡು ಸ್ವಾಮಿ. ನಾವು ಪ್ರಾರ್ಥಿಸುವಾಗ ದೇವರವರನ್ನ ಸಲ್ಲಿಸ್ತಾರೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ದೇವರವರ ಜೀವಿತವನ್ನು ಬದಲಾಯಿಸ್ತಾರೆ. ನಾವು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ನಾವು ಮಾಡ್ಬೇಕಾದೊಂದೇ, ದೇವರು ನಿಮ್ಮನ್ನ ಆಶೀರ್ವದಿಸಲಿ. ನಾವು ಮಾಡ್ಬೇಕಾದಂತೆ ದೇವರು ನಿಮ್ಮನ್ನ. ಹಾಗಾದ್ರೆ ಆ ಮನೆಯವರು ಆಶೀರ್ವಾದಕ್ಕೆ ಯೋಗ್ಯರಾಗಿದ್ರೆ ಆಶೀರ್ವಾದ ಅವರಿಗೆ ಬರ್ತದೆ, ಅಯೋಗ್ಯರಾಗಿದ್ರೆ ಆಶೀರ್ವಾದ ಹಿಂದೆ ಬರ್ತದೆ. ಪ್ರೈಸ್ ಗಾಡ್. ಹಾಗಾದ್ರೆ ಯೋಗ್ಯರು ಯಾವುದಕ್ಕೆ ಅಂದ್ರೆ, ಬೋಧಕನ ಮೂಲಕ, ಸೇವಕನ ಮೂಲಕ ದೇವರು ಹೇಳಿದಂತ ಆಲೋಚನೆಗಳಿಗೆ, ವಾಕ್ಯಕ್ಕೆ ಅವರು ವಿಧೇಯರಾಗಬೇಕು. ಓದಿ ಮತ್ತೆ 10:12 ಸರಿ. ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ಆ ಮನೆಯವರು ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ. ಅಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ನಿಮಗೆ ಹಿಂದಕ್ಕೆ ಬರಲಿ. ಅಯೋಗ್ಯರಾಗಿದ್ದರೆ ಆಶೀರ್ವಾದ ಹಿಂದಕ್ಕೆ ಬರಲಿ ಅಂತ ಹೇಳ್ತಾ ಇದೆ. ಮುಂದೆ, ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೂ ನಿಮ್ಮ ವಾಕ್ಯಗಳನ್ನು ಕೇಳದೆಯೂ ನಿಮ್ಮ ವಾಕ್ಯ ಕೇಳದೆ ಹೋದರೆ ನೀವು ಆ ಮನೆಯನ್ನಾಗಲಿ ಆ ಊರನ್ನಾಗಲಿ ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿ ಬಿಡಿರಿ. ದೇವರು ಒಂದು ವ್ಯಕ್ತಿಯನ್ನು ಆಶೀರ್ವಾದ ಮಾಡಬೇಕಾದ್ರೆ ಹೋದಾಗ ದೇವರು ಸೇವಕನ ಮುಖಾಂತರ ಆಲೋಚನೆಗಳನ್ನು ಕೊಡ್ತಾರೆ, ವಾಕ್ಯವನ್ನ ಹೇಳ್ತಾರೆ. ಯಾವ ವ್ಯಕ್ತಿಗಳು ಆ ಮನೆಯವರು ಆ ವಾಕ್ಯಕ್ಕೆ ಕೇಳಿ ವಿಧೇಯರಾಗ್ತಾರೋ, ಕೇಳಿ ವಿಧೇಯರಾಗುವಾಗಲೇ ದೇವರು ಸೇವಕರನ್ನ ಕಳಿಸಿ ಹೇಳುವಂತ ವಾಕ್ಯದ ಆಶೀರ್ವಾದ ಮಾತ್ರವಲ್ಲ, ಸೇವಕ ಮಾಡುವಂತ ಆಶೀರ್ವಾದಕ್ಕೆ ಅವರು ಪಾತ್ರರಾಗಿರ್ತಾರೆ, ಯೋಗ್ಯರಾಗಿರ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಾನು ಹೇಳ್ತೇನೆ, ಖಂಡಿತವಾಗಿ ಒಬ್ಬ ಅಭಿಷಕ್ತ ಸೇವಕ ನಿಮ್ಮನ್ನ ಆಶೀರ್ವಾದ ಮಾಡಿದರೆ ಆಶೀರ್ವಾದ ಬಂದೇ ಬರುತ್ತೆ. ಆಶೀರ್ವಾದ ನೋಡಿ, ವಾಕ್ಯ ಹೇಳ್ತದೆ ಇಬ್ರಿಯ 7:7, ಇಬ್ರಿಯ 7:7. ಆಶೀರ್ವಾದ ಹೊಂದುವವನಿಗಿಂತ ನೋಡಿ, ಆಶೀರ್ವಾದವನ್ನು ಹೊಂದುವವನಿಗಿಂತ ಆಶೀರ್ವದಿಸುವವನು ದೊಡ್ಡವನು. ನಿಲ್ಸಿ, ವಾಕ್ಯ ಹೇಳ್ತದೆ, ಆಶೀರ್ವಾದ ಹೊಂದುವವನಿಗಿಂತ ಆಶೀರ್ವದಿಸುವವನು ದೊಡ್ಡವನು. ಹಾಗಾದ್ರೆ ಒಂದು ವ್ಯಕ್ತಿಯನ್ನ ನೀನು ಆಶೀರ್ವಾದ ಮಾಡೋದಾದ್ರೆ ನೀನು ದೊಡ್ಡವನು. ಯಾವ ವ್ಯಕ್ತಿ ಒಂದು ವ್ಯಕ್ತಿಯನ್ನ ಮನಪೂರ್ವಕವಾಗಿ ಆಶೀರ್ವದಿಸ್ತಾನೋ ಅವನು ದೊಡ್ಡತನ ಅವನಲ್ಲಿ ಇರ್ತದೆ, ಅವನು ದೊಡ್ಡವನಾಗಿರ್ತಾನೆ. ಕೆಲವರು ನೋಡಿ, ಯಾಕೆ ಆಶೀರ್ವಾದ ಮಾಡಬೇಕು, ಯಾಕೆ ಅವ್ರ ಹತ್ರ ಮಾತಾಡಬೇಕು, ಯಾಕೆ ಅವರಿಗೆ ಒಳ್ಳೇದು ಹೇಳ್ಬೇಕು, ಯಾಕೆ ನಾವು ಬೇಡ, ಅವ್ರು ಹೆಂಗ್ ಬೇಕಾರಾಗ್ಲಿ, ಆ ತರ ಅಲ್ಲ. ನಾವು ಅವರಿಗೆ ಎಷ್ಟು ಒಳ್ಳೆತನದಲ್ಲಿ ಏನ್ ಹೇಳಬೇಕು, ಒಳ್ಳೆತನದಲ್ಲಿ ಪ್ರಾರ್ಥಿಸಬೇಕು, ಒಳ್ಳೆತನದಲ್ಲಿ ಅವರಿಗೆ ನಾವು ಆಶೀರ್ವಾದ ಮಾಡಬೇಕು. ಆಗ ನಾವು ದೇವರ ದೃಷ್ಟಿಯಲ್ಲಿ, ಜನ ದೃಷ್ಟಿಯಲ್ಲಿ ನಾವು ದೊಡ್ಡವರಾಗಿರ್ತೇವೆ. ಆಶೀರ್ವಾದ ಹೊಂದುವವನಿಗಿಂತ ಆಶೀರ್ವಾದ ಮಾಡುವವನು ಅವನು ದೊಡ್ಡವನಾಗಿರ್ತಾನೆ. ಹಲ್ಲೆಲೂಯಾ. ನೋಡಿ, ದೇವರು ಸೊದೋಮರ ಪಟ್ಟಣ ಹಾಳು ಮಾಡಲಿಕ್ಕೆ ಬಂದಾಗ ನೋಡಿ, ಅಬ್ರಹಾಮನಿಗೆ ದೇವರು ಹೇಳದೆ ದೇವರು ಅದನ್ನ ನಾಶ ಮಾಡಲಿಲ್ಲ. ಆದಿಕಾಂಡ 18:22.
ಆ ಮನುಷ್ಯರು ಅಲ್ಲಿಂದ ಹಾ ಸೊದೋಮಿನ ಕಡೆಗೆ ಹೋದರು. ಹ್ಮ್ ಆದರೆ ಅಬ್ರಹಾಮನು ಹ್ಮ್ ಯೆಹೋವನ ಎದುರಾಗಿ ಇನ್ನೂ ನಿಂತನು. ಹಾ ಆಗ ಅಬ್ರಹಾಮನು ಹತ್ತಿರಕ್ಕೆ ಬಂದು, ಹ್ಮ್ ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವಿಯಾ? ಹ್ಮ್ ಒಂದು ವೇಳೆ ಆ ಊರೊಳಗೆ 50 ಮಂದಿ ನೀತಿವಂತರಿದ್ದಾರೆ, ಹ್ಮ್ ಅದರಲ್ಲಿ 50 ಮಂದಿ ನೀತಿವಂತರು, ಹ್ಮ್ ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವಿಯಾ? ನಿಲ್ಲಿಸಿ. ದೇವರು ಸೋದಮ್ ಪಟ್ಟಣವನ್ನು ನಾಶ ಮಾಡಲಿಕ್ಕೆ ಬಂದಿದ್ದಾರೆ. ಅಲ್ಲಿ 17ನೇ ವಾಕ್ಯ ಹೇಳ್ತಾರೆ, 18:17 ಆಗ ಯೆಹೋವನು ತನ್ನೊಳಗೆ, ಹಾ ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಹಾ ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೋ? ನಿಲ್ಲಿಸಿ. ದೇವರು ಹೇಳ್ತಾರೆ, ನಾನು ಸೋದೋಮರ ಪಟ್ಟಣ ನಾಶ ಮಾಡಲಿಕ್ಕೆ ಬಂದಿದ್ದೇನೆ. ಆ ಪಟ್ಟಣ ನಾಶ ಮಾಡಲಿಕ್ಕೆ ಬಂದಿರುವಾಗ ನಾನು ಈ ಕೆಲಸವನ್ನ ಅಬ್ರಾಹ್ಮನಿಗೆ ಹೇಳದೆ ಹೇಗೆ ನಾ ಮಾಡೋದು? ಇವತ್ತು ಯಾಕೆ ಪರಿಶೋಧನೆ ನಮಗೆ ಹೇಳ್ತಾರೆ ನೋಡಿ. ಆಮೋಸ್ 3:7 ಸೇವಕನ ಪ್ರಾಮುಖ್ಯತೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಆಶ್ವದ ಬಗ್ಗೆ ಮಾತಾಡ್ತೇನೆ. ಆಮೋಸ 3:7. ಹಾ ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡುವುದಿಲ್ಲ. ನಿಲ್ಲಿಸಿ. ದೇವರು ತನ್ನ ಸೇವಕರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ, ಹೌದಾ ಇಲ್ವಾ? ಎಲ್ಲ ತಿಳ್ಕೊಳ್ಬೇಕು. ಸೇವಕರ ಪ್ರಾಮುಖ್ಯತೆ, ದೇವರು ಒಬ್ಬ ಸೇವಕನಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತ. ದೇವರ ಒಬ್ಬ ಸೇವಕನಿಗೆ ಅಷ್ಟು ಪ್ರಾಮುಖ್ಯತೆ ಕೊಡೋದಾದ್ರೆ ಇವತ್ತು ದೇವರ ಮಕ್ಕಳು ಒಬ್ಬ ಅಭಿಷಕ್ತನಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು. ಇವತ್ತು ದೇವರ ವಾಕ್ಯವನ್ನು ಸರಿಯಾಗಿ ನೀವು ತಿಳ್ಕೊಳ್ಳೋದಾದ್ರೆ, ನೀವು ತಿಳ್ಕೊಂಡು ವಿಧೇಯರಾಗುವಾಗಲೇ ಆಶೀರ್ವಾದ ನಿಮ್ಮ ಮೇಲೆ ಬರ್ತದೆ, ಪವಿತ್ರಾತ್ಮನ ಅಭಿಷೇಕ ನಿಮ್ಮ ಮೇಲೆ ಬರ್ತದೆ. ಇವತ್ತು ಅನೇಕರು ದೇವರ ವಾಕ್ಯದ ಪ್ರಾಮುಖ್ಯತೆ ತಿಳಿಯಲ್ಲ ನೋಡಿ. ದೇವರ ವಿಷಯದಲ್ಲಿ ನಾವು ಹಿಂದಿರ್ತೇವೆ, ಸೇವಕನ ವಿಷಯ ಹಿಂದಿರುತ್ತೇವೆ, ವಾಕ್ಯದ ವಿಷಯ ಹಿಂದಿರುತ್ತೇವೆ, ಯಾವ ವಿಷಯದಲ್ಲಿ ತಿಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಇಲ್ಲ, ಯಾವಾಗ ನೀವು ದೇವರ ಪ್ರಾಮುಖ್ಯತೆ ಏನು, ಸೇವಕನ ಪ್ರಾಮುಖ್ಯತೆ ಏನು, ವಾಕ್ಯದ ಪ್ರಾಮುಖ್ಯತೆ ತಿಳ್ಕೊಳ್ತಿರೋ ಹಂತವಾಗಿ ದೇವರ ಆಶೀರ್ವಾದ ನಮ್ಮನ್ನು ಆವರಿಸಿಕೊಳ್ತಾರೆ ನೋಡಿ. ದೇವರೊಬ್ಬ ಸೇವಕನ ವಿಷಯದಲ್ಲಿ, ಒಬ್ಬ ಪ್ರವಾದಿ ವಿಷಯ ದೇವರು ಎಷ್ಟು ಕಾಳಜಿ ಉಳ್ಳವರಾಗಿದ್ದಾರೆ. ಒಬ್ಬ ಸೇವಕರಿಗೆ, ಪ್ರವಾದಿಗಳಿಗೆ ನಾನು ಹೇಳದೆ ಏನನ್ನು ಮಾಡಲ್ಲ, ಹೇಳದೆ ಏನನ್ನು ಕೂಡ. ಈಗ ಸೋದಮ್ ಪಟ್ಟಣ ನಾಶ ಮಾಡ್ಲಿಕ್ಕೆ ಬಂದಿದ್ದಾರೆ, ಅಲ್ಲಿ ಅಬ್ರಾಹ್ಮನು ಒಡಕ್ಕೆ ನಿಂತಿದ್ದಾನೆ. ದೇವರೇ ನೋಡಿ, ದೇವರೇ ಮೊದಲು ಹೇಳ್ತಾರೆ, ನನ್ನ ಸೇವಕನಾದ ಅಬ್ರಾಹ್ಮನಿಗೆ ಹೇಳದೆ ಇದನ್ನ ಹೇಗೆ ನಾನು ನಾಶ ಮಾಡೋದು, ಹೇಗೆ ಮರೆ ಮಾಡೋದು ಅವನಿಗೆ? ನೋಡಿ, ಅಬ್ರಾಹ್ಮನು ಸೋದಮ್ ಪಟ್ಟಣ ಕುರಿತಾಗಿ ಅವನು ಕಾಳಜಿ ಉಳ್ಳವನಾಗಿದ್ದ. ಆ ಸೋದಮ್ ಪಟ್ಟಣ ಯಾರಿದ್ರು? ಲೋಟನ ಕುಟುಂಬ ಇದೆ. ಆ ಲೋಟನ ಕುಟುಂಬ ಇರೋ ನಿಮಿತ್ತವಾಗಿ ಲೋಟ ನೀತಿವಂತನಾಗಿದ್ದಾನೆ. ಆ ಕುಟುಂಬ ಇರುವ ನಿಮಿತ್ತವಾಗಿ ದೇವರು ಬಂದು ಪರ್ಮಿಷನ್ ಆ ಅಬ್ರಾಹ್ಮನ ಬಳಿಲಿ ಕೇಳ್ತಾರೆ. ದೇವರು ಅಂದ್ರೆ ಒಂದು ಕುಟುಂಬ, ನೀತಿವಂತ ಕುಟುಂಬ ಇರುವ ನಿಮಿತ್ತವಾಗಿ ದೇವರು ಬಂದು ಅಬ್ರಾಹ್ಮ ಬಳಿಲಿ ಕೇಳ್ತಾರೆ, ಅಬ್ರಾಹ್ಮನೇ ನಾನು ಏನ್ ಮಾಡ್ಲಿ, ಈಗ ನಾನು ನಾಶ ಮಾಡ್ಲಿಕ್ಕೆ ಬಂದಿದ್ದೇನೆ. ಓದಿ ಈಗ 18 22 ಓದಿ. ಆ ಮನುಷ್ಯರು ಅಲ್ಲಿಂದ ಸೊದೋಮಿನ ಕಡೆಗೆ ಹೋದರು. ಆದರೆ ಅಬ್ರಹಾಮನು ಯೆಹೋವನ ಎದುರಾಗಿ ಇನ್ನೂ ನಿಂತನು. ನೋಡಿ, ಅಲ್ಲಿ ನಾಶ ಮಾಡ್ಲಿಕ್ಕೆ ಬಂದಂತ ದೇವರ ಎದುರಾಗಿ ಅಬ್ರಾಹ್ಮ ನಿಂತಿದ್ದಾರೆ. ಯಾಕೆ? ಪ್ಲೀಸ್ ದೇವ್ರೆ, ಬೇಡ ದೇವ್ರೆ, ಪ್ಲೀಸ್ ದೇವ್ರೆ, ಬೇಡ ದೇವ್ರೆ, ಒಡಕೆ ನಿಂತಿದ್ದಾನೆ, ನೀ ನಾಶ ಮಾಡಬೇಡ ದೇವ್ರೆ. ಆದ್ರೆ ದೇವ್ರು ಕೇಳ್ತಾರೆ ಅವನಿಗೆ 23ನೇ ವಾಕ್ಯದಲ್ಲಿ, ಆಗ ಅಬ್ರಹಾಮನು ಹತ್ತಿರಕ್ಕೆ ಬಂದು, ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವಿಯಾ? ಒಂದು ವೇಳೆ ಆ ಊರೊಳಗೆ 50 ಮಂದಿ ನೀತಿವಂತರಿದ್ದಾರು, ಅದರಲ್ಲಿ 50 ಮಂದಿ ನೀತಿವಂತರಿದ್ದರೂ ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವಿಯಾ? ಆ ರೀತಿಯಾಗಿ ದುಷ್ಟರಿಗೂ ಶಿಷ್ಟರಿಗೂ ಭೇದ ಮಾಡದೆ ದುಷ್ಟರ ಸಂಗಡ ನೀತಿವಂತರನ್ನು ಸಂಹರಿಸುವುದು ನಿನ್ನಿಂದ ಎಂದಿಗೂ ಆಗಬಾರದು. ಸರ್ವ ಲೋಕಕ್ಕೆ ನ್ಯಾಯ ತೀರಿಸುವನು, ನ್ಯಾಯವನ್ನೇ ನಡೆಸುವನಲ್ಲವೇ ಎಂದು ಹೇಳಲು ಯೆಹೋವನು. ನೋಡಿ, ಈ ತರ ಕೇಳುವಾಗ ಅಬ್ರಾಹ್ಮ ಕೇಳುವಾಗ ದೇವರು ಹೇಳ್ತಾರೆ, ಯೆಹೋವನು ಸೊದೋಮಿನಲ್ಲಿ 50 ಮಂದಿ ನೀತಿವಂತರು, ಸೊದೋಮಿನ 50 ಮಂದಿ ನೀತಿವಂತರು ನನಗೆ ಸಿಕ್ಕಿದರೆ ಅವರ ನಿಮಿತ್ತ ಊರನ್ನೆಲ್ಲ ಉಳಿಸುವೆನೋ ಅಂದನು. ಅವರ ನಿಮಿತ್ತ ನಾವು ಊರನ್ನೆಲ್ಲ ಉಳಿಸ್ತೇನೆ ಅಬ್ರಾಹ್ಮನೇ. ನೋಡಿ, ಅಬ್ರಾಹ್ಮನ ಕೇಳೋದಕ್ಕೆ ಆಯ್ತಪ್ಪ, 50 ಜನ ಸಿಕ್ಕರೆ ನಾವು ಉಳಿಸ್ತೇನೆ ಅಂತ. ಮುಂದೆ ಓದಿ. ಅದಕ್ಕೆ ಅಬ್ರಹಾಮನು, ಇಗೋ ಮಣ್ಣು ಬೂದಿಯೂ ಆಗಿರುವ ನಾನು ಸ್ವಾಮಿಯ ಸಂಗಡ ವಾದಿಸುವುದಕ್ಕೆ ಧೈರ್ಯಗೊಂಡಿದ್ದೇನೆ. ಒಂದು ವೇಳೆ 50 ಮಂದಿ ನೀತಿವಂತರಿಗೆ 5 ಮಂದಿ ಕಡಿಮೆಯಾಗಿದ್ದರೂ 5 ಮಂದಿ ಕಡಿಮೆಯಾದದ್ದಕ್ಕೆ ಪಟ್ಟಣವನ್ನೆಲ್ಲ ನಾಶ ಮಾಡುವಿಯಾ? 50 ಜನರ ಮಧ್ಯದಲ್ಲಿ ಒಂದು 5 ಜನ ಕಡಿಮೆ ಆಗಿ 45 ಇದ್ರೆ ನಾಶ ಮಾಡ್ಬಿಡ್ತೀಯ ದೇವ್ರೆ?
ಎಂದು ಹೇಳಲು ಯೆಹೋವನು ಅಲ್ಲಿ ಅಲ್ಲಿ 45 ಮಂದಿ ಸಿಕ್ಕಿದರೆ 45 ಮಂದಿ ಸಿಕ್ಕಿದರೆ ಅದನ್ನು ನಾಶ ಮಾಡುವುದಿಲ್ಲ ಅಂದನು. ಹೀಗೆ ಅಬ್ರಾಮನ್ ಕೇಳ್ಕೊಂಡು ಹೋಗುವಾಗ ಅಬ್ರಾಮ್ ಹೇಳ್ತಾನೆ, ಮತ್ತೆ ದೇವರೇ 40 ಜನ ಸಿಕ್ಕರೆ ಕೇಳ್ತಾನೆ, ಉಳಿಸ್ತಾರೆ ಹೇಳ್ತಾರೆ. ಹಲ್ಲೆಲೂಯಾ. ಮತ್ತೆ ಕೇಳ್ತಾರೆ ಅಬ್ರಾಮನು, ದೇವರೇ 30 ಜನ ಸಿಕ್ಕರೆ ಉಳಿಸ್ತೇನೆ ಅಂತ ಹೇಳ್ತಾನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. 20 ಜನ ಸಿಕ್ಕರೆ ದೇವರೇ ಏನು ನಾಶ ಮಾಡುವುದಿಲ್ಲ ಅಂತ ದೇವ್ರು ಹೇಳ್ತಾರೆ. ಲಾಸ್ಟ್ ಏನ್ ಬರ್ತಾನೆ, ದೇವ್ರ 10 ಜನ ಸಿಕ್ಕರೆ ದೇವ್ರೆ, ಈಗ ನೆಕ್ಸ್ಟ್ ಹೋದ್ರೆ ದೇವರೇ ಒಂದು ಕುಟುಂಬ ಇದ್ರೆ ಬಿಡ್ತೀಯ ಅಂತ ಕೇಳಿಬಿಡ್ತಾನೆ ಅಂತೇಳಿ ಏನ್ ಮಾಡ್ತಾರೆ, ದೇವರು ಮಾತನಾಡ್ತಾ ಇರುವಾಗಲೇ ಹೋಗಿಬಿಡ್ತಾರೆ. ಹಲ್ಲೆಲೂಯಾ. ನೋಡಿ, ದೇವರು ಅಬ್ರಾಮನ ನಿಮಿತ್ತವಾಗಿ ಲೋಟನ ಕುಟುಂಬವನ್ನ ಸೋದಮಿಂದ ಹೊರತಂದು ಆ ಸೋದಮನ ಬೆಂಕಿ ಗಂಧಕದಿಂದ ಸುಟ್ಟು ನಾಶ ಮಾಡ. ದೇವರು ತನ್ನ ಸೇವಕರ ವಿಷಯದಲ್ಲಿ, ತನ್ನ ಪ್ರವಾದಿಗಳ ವಿಷಯದಲ್ಲಿ ಅವರು ಕಾಳಜಿ ಉಳ್ಳವರಾಗಿರ್ತಾರೆ. ನೋಡಿ, ಆ ಸೇವಕರಿಗೆ ಪ್ರವಾದಿಗಳಿಗೆ ಹೇಳದೆ ಅವರು ಏನು ಮಾಡ್ಲಿಕ್ಕೆ ಮುಂದಾಗಲ್ಲ. ಪ್ರೈಸ್ ಗಾಡ್. ಹಾಗಾದ್ರೆ ದೇವರು ಒಬ್ಬ ಅಭಿಷಕ್ತ ಸೇವಕನ ಬಗ್ಗೆ, ಪ್ರವಾದಿಗಳ ಬಗ್ಗೆ, ಸೇವಕರ ಬಗ್ಗೆ ದೇವರು ಅಷ್ಟು ಕಾಳಜಿ ಉಳ್ಳವರಾಗಿರ್ತಾರೆ. ಹಲ್ಲೆಲೂಯಾ. ಆಗ ಆ ದೇವರ ಆಶೀರ್ವಾದ ಸೇವಕನಲ್ಲಿ, ಸೇವಕನ ಆಶೀರ್ವಾದ ದೇವ ಜನರಲ್ಲಿ. ಹಲ್ಲೆಲೂಯಾ. ದೇವರ ಸೇವಕ ದೇವನ ಪ್ರತಿನಿಧಿಸುವವನು ಅವನು. ನೋಡಿ, ಎಲ್ಲಿ ನನ್ನ ಸೇವಕ ಇರ್ತಾನೆ ನಾನಿರ್ತಂತ ಯೇಸು ಹೇಳ್ತಾರೆ. ಪ್ರೈಸ್ ಗಾಡ್. ಆಗ ನಾವು ಸೇವಕರು ನೋಡುವಾಗ ಸೇವಕರನ್ನೆಲ್ಲ ನಾವು ದೇವರನ್ನ ನೋಡಿದ ಮಟ್ಟದಲ್ಲಿ ನಾವು ನೆನೆಸಬೇಕು ನಾವು. ಪ್ರೈಸ್ ಗಾಡ್. ಯಾವಾಗ ನೀವು ಆ ಮಟ್ಟದಲ್ಲಿ ನೆನೆಸ್ತಿರೋ, ಮಸ್ಟ್ ಅಂಡ್ ಶುಡ್ ದೇವರ ಆಶೀರ್ವಾದ ನಿಮ್ಮನ್ನ ಆವರಿಸಿಕೊಳ್ಳುತ್ತೆ. ದೇವರ ಆಶೀರ್ವಾದ ನಿಮ್ಮನ್ನ ಆವರಿಸಿಕೊಳ್ಳುತ್ತೆ. ಪ್ರೈಸ್ ಗಾಡ್. ನಾವು ದೇವರ ಆಶೀರ್ವಾದಕ್ಕೆ ಪಾತ್ರ ಆಗಬೇಕು, ಅಯೋಗ್ಯರಾಗಬಾರ್ದು ನಾವು. ಪ್ರೈಸ್ ಗಾಡ್. ನೋಡಿ, ದೇವರು ಮೆಲ್ಕಿಜೆದೇಕನ ಮೂಲಕವಾಗಿ, ಮಹಾಯಾಜಕನ ಮೂಲಕವಾಗಿ ದೇವರು ಅಬ್ರಾಮನನ್ನ ಬ್ಲೆಸ್ ಮಾಡ್ತಾರೆ. ಆದಿಕಾಂಡ 14ನೇ ಅಧ್ಯಾಯ, ಜೆನೆಸಿಸ್ ಚಾಪ್ಟರ್ 14, 17, 18, 19, 20, 14, 17, 18, 19, 20. ಅವನು ಕೆದರ್ಲ ಗೋಮರನನ್ನು ಅವನೊಂದಿಗೆ ಇದ್ದ ರಾಜರನ್ನು ಹೊಡೆದು ಬಂದ ಮೇಲೆ ಸೋದೋಮಿನ ಅರಸನು ಅವನನ್ನು ಅರಸನ ತಗ್ಗು ಎನ್ನಿಸಿಕೊಳ್ಳುವ ಶಾವೆ ತಗ್ಗಿನಲ್ಲಿ ಎದುರುಗೊಂಡನು. ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು, ನೋಡಿ, ಮೆಲ್ಕಿಜೆದೇಕ ಪರಾತ್ಪರ ದೇವರ ಯಾಜಕ ಸೇವಕನಾಗಿದ್ದು ಅಬ್ರಾಮನನ್ನು ಆಶೀರ್ವದಿಸಿ. ನೋಡು, ಮೆಲ್ಕಿಜೆದೇಕ ಸೇವಕ ಯಾರನ್ನ ಆಶೀರ್ವಾದ ಮಾಡ್ತಾನೆ? ಅಬ್ರಾಮನನ್ನ. ಇದೇ ಟಾಪಿಕ್ ನಂದು, ಕೇಳ್ಕೋಬೇಕು. ಒಬ್ಬ ಸೇವಕನ ಆಶೀರ್ವಾದ ದೇವರ ಮಕ್ಕಳ ಮೇಲೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ, ಪ್ರಾಮುಖ್ಯತೆ ಅಂತ ತಿಳ್ಕೊಳ್ಬೇಕು. ನೋಡಿ, ಒಬ್ಬ ಮೆಲ್ಕಿಜೆದೇಕ ಮಹಾಯಾಜಕ ಅಬ್ರಾಮನನ್ನ ಆಶೀರ್ವಾದ ಮಾಡ್ತಾ ಇದ್ದಾನೆ. ಮುಂದೆ ಓದಿ. ಎಸ್. ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಾಮನಿಗೆ ಆಗಲಿ. ನೋಡಿ, ಮೊದಲು ಅವನು ಅಬ್ರಾಮನ ಆಶೀರ್ವಾದ ಮಾಡ್ತಾ ಇದ್ದಾನೆ. ಎರಡನೇದಾಗಿ ಹೇಳ್ತಾನೆ, ಏನ್ ಹೇಳ್ತಾನೆ ಅವನು? ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಾಮನಿಗೆ ಆಗಲಿ. ಆಶೀರ್ವಾದವು ಅಬ್ರಾಮನಿಗೆ ಆಗಲಿ. ಹಲ್ಲೆಲೂಯಾ. ಮಹಾಯಾಜಕ ಮೆಲ್ಕಿಜೆದೇಕನು ಅಬ್ರಾಮನನ್ನ ಆಶೀರ್ವಾದ ಮಾಡಿದ್ದಾನೆ. ಹಾಗಾದ್ರೆ ಇವತ್ತು ಅಬ್ರಾಮನು ಆಶೀರ್ವಾದ ಹೊಂದಿಲ್ವಾ? ಹೊಂದಿದ. ಯಾವ ರೀತಿ ಹೊಂದಿದ ಅಬ್ರಾಮನು? ಅಬ್ರಾಮನು ಒಂದು ವಿಷಯದಲ್ಲಿ ಮಾತ್ರ ಆಶೀರ್ವಾದವಲ್ಲ, ಅಬ್ರಾಮನು ಸಕಲ ವಿಷಯದಲ್ಲೂ ಆಶೀರ್ವಾದವನ್ನು ಹೊಂದುತ್ತಾನೆ. ಆದಿಕಾಂಡ 24:1, ಜೆನೆಸಿಸ್ 24:1. ಅಬ್ರಹಾಮನು ಬಹುದಿನದ ವೃದ್ಧನಾದನು. ಯೆಹೋವನು ಅವನನ್ನು ಸಕಲ ವಿಷಯದಲ್ಲಿ ಅಭಿವೃದ್ಧಿಪಡಿಸಿದ್ದನು. ನಿಲ್ಲಿಸಿ. ನೋಡಿ, ಒಂದು ದೇವರ ಆಶೀರ್ವಾದ, ಮಹಾಯಾಜಕ ಸೇವಕನ ಆಶೀರ್ವಾದ, ಮೆಲ್ಕಿಜೆದೇಕನ ಆಶೀರ್ವಾದ ಅಬ್ರಾಮನ ಮೇಲೆ ಉಂಟಾಗ್ತಾ ಇದೆ. ಯಾವ ರೀತಿ? ಸಕಲ ವಿಷಯ ದೇವರ ಅವನ ಆಶೀರ್ವಾದ ಮಾಡ್ತಾರೆ. ಯಾಕೆ ದೇವರ ಅಬ್ರಾಮನನ್ನ ಸಕಲ ವಿಷಯದಲ್ಲೂ ಆಶೀರ್ವಾದ ಮಾಡ್ತಾ ಇದ್ದಾರೆ? ಇದೇ ವೆರಿ ಇಂಪಾರ್ಟೆಂಟ್. ಇವತ್ತು ದೇವರ ಮಕ್ಕಳು ಯಾಕೆ ಸಕಲ ವಿಷಯದ ಆಶೀರ್ವಾದವನ್ನ ಕಾಣಲ್ಲ? ಯಾಕೆ ಅಬ್ರಾಮನನ್ನು ಮಾತ್ರ ದೇವರ ಸಕಲ ವಿಷಯ ಆಶೀರ್ವಾದ ಮಾಡ್ತಾ ಇದ್ದಾರೆ? ಹಾಗಾದ್ರೆ ನೀವು ತಿಳ್ಕೊಳ್ಬೇಕು. 20ನೇ ವಾಕ್ಯದಲ್ಲಿ, 20 ವಾಕ್ಯ 14-20ರಲ್ಲಿ, ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಾಮನು ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟ. 10ನೇ ಒಂದು ಭಾಗವನ್ನ ಮಹಾಯಾಜಕನಾದಂತ ಮೆಲ್ಕಿಜೆದೇಕನಿಗೆ ಕೊಡ್ತಾ ಇದೆ. ಹಲ್ಲೆಲೂಯಾ. ತಾನು ಗೆದ್ದು ತಂದಿದ್ದ ಎಲ್ಲ, ಯುದ್ಧ ಮಾಡಿ ಗೆದ್ದು ತಂದಿದ್ದ ಪ್ರತಿಯೊಂದು ಭಾಗದಲ್ಲಿ ಅಬ್ರಾಮನು ಆ ಮೆಲ್ಕಿಜೆದೇಕ ಸೇವಕನಿಗೆ, ಯಾಜಕನಿಗೆ ಎಲ್ಲದರಲ್ಲೂ 10ನೇ ಒಂದು ಭಾಗವನ್ನು ಕೊಡ್ತಾ ಇದ್ದಾನೆ. ಇವತ್ತು ದೇವರು ತಾನೇ ಸ್ವತಃ ಯಾರನ್ನ ಆಶೀರ್ವಾದ ಮಾಡ್ಲಿಕ್ಕೆ ಬಯಸ್ತಾರಂದ್ರೆ, ದೇವರು ನಮ್ಮ ಜೀವಿತದಲ್ಲಿ ಏನೇ ಮಾಡಿದರೂ ಕೂಡ
ದೇವರು ಏನೇ ಕೊಟ್ಟರೂ ಕೂಡ ಅದರ ಮೂಲಕವಾಗಿ ದೇವರ ಮಹಿಮೆಗಾಗಿ ಎಂಬುದಾಗಿ ಯಾವ ವ್ಯಕ್ತಿ ನಿಲ್ತಾನೋ, ಅದನ್ನ ಮಾಡ್ತಾನೋ, ಅವನನ್ನ ದೇವರು ಕೂಡ ಆಶೀರ್ವಾದ ಮಾಡ್ತಾರೆ. ಮಾತ್ರವಲ್ಲ, ಮಹಾಯ ಸೇವಕ ಕೂಡ ಅವರನ್ನ ಆಶೀರ್ವಾದ ಮಾಡುತ್ತಾರೆ. ಇಲ್ಲಿ ಪರಾತ್ಪರ ದೇವರು ಕೂಡ ಅಬ್ರಾಮನ ಆಶೀರ್ವಾದ ಮಾಡಿದ್ದಾರೆ, ಇಲ್ಲಿ ಮೆಲ್ಕಿಜೆದೇಕ ಕೂಡ ಬ್ಲೆಸ್ ಮಾಡ್ತಾರೆ. ಕಾರಣ ಒಂದೇ, ಅವನು ಗೆದ್ದು ತಂದಿದ್ದ ಎಲ್ಲದರಲ್ಲಿಯೂ ದೇವರಿಗೆ ಸಲ್ಲಿಸಬೇಕಾದ ದಶಮ ಭಾಗವನ್ನು ಅವನು ಸಲ್ಲಿಸುವನಾಗಿದ್ದ. ಭಕ್ತರೇಳಿ, ಇವತ್ತು ಆಶೀರ್ವಾದ ಸುಮ್ಮನೆ ಬರುವುದಿಲ್ಲ. ಆತ್ಮಿಕ ಮಂಡಳಿ ಮಕ್ಕಳು ತಿಳ್ಕೊಳ್ಬೇಕು, ಆಶೀರ್ವಾದ ಹೊಂದಬೇಕಾದವನು ನೀವು ವೆರಿ ಕೇರ್ಫುಲ್ ಆಗಿರ್ಬೇಕು. ನೀವು ಮಾಡಬೇಕಾದ ಕಾರ್ಯವನ್ನ ಮಾಡದೆ ದೇವರಿಂದ ನೀವು ಆಶೀರ್ವಾದ ಕೇಳಿದರೆ ಖಂಡಿತ ಪರಲೋಕ ನಿಮಗೆ ಮುಚ್ಚಲ್ಪಟ್ಟಿರ್ತದೆ. ಯಾರು ದೇವರಿಗೆ ಮಾಡಬೇಕಾದ ಕಾರ್ಯವನ್ನು ನೀವು ಮಾಡುವುದಿಲ್ಲವೋ ನಿಮಗೆ ಪರಲೋಕ ಮುಚ್ಚಲ್ಪಟ್ಟಿರ್ತದೆ. ಅಷ್ಟೇ ಹಿಂಗೆ ಅಂದ್ಬಿಟ್ರಲ್ಲ ನೀವು, ಹಂಗೆಲ್ಲ ಹೇಳ್ಬಾರ್ದು. ನಾನು ಹೇಳಲ್ಲ, ವಾಕ್ಯ ಹೇಳ್ತಾ ಇದೆ. ಯಾವಾಗ ನೀವು ಮಾಡಬೇಕಾದ್ದನ್ನ ಸರಿಯಾಗಿ ಮಾಡ್ತೀರಾ, ನಿಮಗಾಗಿ ಪರಲೋಕ ಡೋರು ಓಪನ್ ಆಗ್ತದೆ. ಮಲಕ್ಯ 3:10-11. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ, ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು, ಆಗ ನಾನು ಪರಲೋಕ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಇರಲಾಗದಷ್ಟು ಸುವರವನ್ನು ಸುರಿಸುವನು ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ನಿಲ್ಲಿಸಿ. ವಾಕ್ಯ ಸಂದೇಶ ಕರೆಕ್ಟ್ ಬರ್ತಾ ಇದೆ ಇಲ್ವಾ? ಯಾವಾಗ ದೇವರಿಗೆ ಸಲ್ಲಿಸಬೇಕಾದ ದಶಮ ಭಾಗವನ್ನು ದೇವರ ಸಮ್ಮುಖ ಭಂಡಾರಕ್ಕೆ ತೆಗೆದುಕೊಂಡು ಬರ್ತೇವೋ, ದೇವರು ಪರಲೋಕದ ದ್ವಾರವನ್ನು ಓಪನ್ ಮಾಡ್ತಾರೆ. ನೋಡಿ, ಅಬ್ರಾಮನ್ ತಾನು ಗೆದ್ದು ತಂದ ಎಲ್ಲದರಲ್ಲಿ ದೇವರಿಗೆ ಸಲ್ಲಿಸಬೇಕಾದ ಸಲ್ಲಿಸ್ತಾ ಇದ್ದಾನೆ. ಪರಾತ್ಮರಾದ ದೇವರು ಕೂಡ ಆಶೀರ್ವಾದ ಮಾಡ್ತಾರೆ. ಮಹಾಯಾಜಕ ಮೆಲ್ಕಿಜೆದೇಕ ಕೂಡ ಅವ್ರನ್ನ ಆಶೀರ್ವಾದ ಮಾಡ್ತಾರೆ. ಅಬ್ರಾಮನ್ ತಂದು ಮಹಾಯಾಜಕ ಯಾರಿಗೆ? ಮೆಲ್ಕಿಜೆದೇಕನ ಕೈಗೆ ಕೊಡ್ತಾ ಇದ್ದಾನೆ. ಇವತ್ತು ನಿಮಗೆ ಪರಲೋಕದ ದ್ವಾರವೇ ತೆರಿಬೇಕಂದ್ರೆ ನೀವು ಎಲ್ಲದರ ದೇವರನ್ನ ಮಾನಿಸಬೇಕು, ದೇವರನ್ನ ಆನರ್ ಮಾಡಬೇಕು. ನಾನು ಹೇಳ್ತಲ್ಲ, ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿ 3:9 ಓದಿ. ನಿನ್ನ ಆದಾಯದಿಂದಲೂ, ನೋಡಿ ಅಲ್ಲಿ ದೇವರು ಹೇಳ್ತಾರೆ, ದೇವರೇ ಸ್ವತಃ ಹೇಳ್ತಾರೆ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಯೆಹೋವನನ್ನು ಏನ್ ಮಾಡ್ಬೇಕಂತೆ? ಸನ್ಮಾನಿಸು. ಹಾಗಾದ್ರೆ ದೇವರೇ ನಾನಿನ್ನ ಸನ್ಮಾನಿಸಿ ಹೇಗೆ? ಅಲ್ಲೇಲುಯ್ಯ ಮಾಡಿದ ತಕ್ಷಣ ಅಲ್ಲ, ಕೈ ಎತ್ತಿ ಅಲ್ಲೇಲುಯ್ಯ ಹೇಳಿದ ತಕ್ಷಣ ಮಾನಿಸೋದಲ್ಲ, ಅದು ಜಸ್ಟ್ ಆರಾಧನೆ. ಆದರೆ ದೇವರನ್ನ ನಿಜವಾಗಿ ಮಾನಿಸೋದು ಯಾವುದಂದ್ರೆ, ನಮ್ಮ ಬೆಳೆಯ ಪ್ರಥಮ ಫಲದಿಂದಲೂ ಆದಾಯದಿಂದಲೂ ಯೆಹೋವನನ್ನು ಸನ್ಮಾನಿಸು. ದೇವರನ್ನ ಸನ್ಮಾನಿಸಬೇಕು. ದೇವರು ಯಾಕೆ ಪರಿಶುದ್ಧಾತ್ಮ ಮಾತನಾಡ್ತಾರೆ ಅಂದ್ರೆ, ನಿಮ್ಮನ್ನ ಆಶೀರ್ವಾದ ಮಾಡ್ಲಿಕ್ಕೆ, ಪರಲೋಕದ ದ್ವಾರ ನಿಮಗೆ ತೆರೀಲಿಕ್ಕೆ. ನಾನು ಹೇಳ್ತೇನೆ, ನೀವು ಐಶ್ವರ್ಯವಂತರಾಗಿರ್ತೀರಿ. ಯಾವಾಗ ಗೊತ್ತುಂಟಾ? ನೋಡಿ, ಅಬ್ರಾಮನ್ ಯಾವಾಗ ಸಕಲ ದೇವರ ಆಶೀರ್ವಾದ ಮಾಡಿದ್ರು, ತಾನು ಗೆದ್ದು ತಂದು ಎಲ್ಲರೂ ದೇವರ ಮಹಿಮೆಗಾಗವನ್ನು ಮೆಲ್ಕಿಜೆದೇಕನಿಗೆ ಕೊಟ್ಟಾಗ, ದೇವರ ಸೇವೆ ಸೇವಕನಿಗೆ ಕೊಟ್ಟಾಗ ದೇವರನ್ನ ಸಾಕಾಗಿಸಲು ಬ್ಲೆಸ್ ಮಾಡ್ತಾ ಇದ್ದಾರೆ. ಇವತ್ತು ನನ್ನ ಜೀವಿತದಲ್ಲೂ ಕೂಡ ನಾನು ಕೊಡ್ಲಿಕ್ಕೆ ಮನಸ್ಸಿದ್ರೆ ಮಾತ್ರವೇ ದೇವರನ್ನ ಆಶೀರ್ವಾದ ಮಾಡ್ತಾರೆ. ನೋಡಿ, ಬಿತ್ತುವವನಿಗೆ ಕೊಡಲ್ಪಡ್ತದೆ, ಬಿತ್ತುವವನಿಗೆ ಬೀಜವನ್ನ, ಉಣ್ಣುವುದಕ್ಕೆ ಆಹಾರವನ್ನ. ಈಗ 5 ಕೊಟ್ಟರು ತಲಾಂತು, ಒಬ್ಬನಿಗೆ 2 ಕೊಟ್ರಲ್ವಾ, ಒಬ್ಬನಿಗೆ 1 ಕೊಟ್ರು. 5 ಕೊಟ್ಟವನು ಏನ್ ಮಾಡ್ದ? 5 ಮಾಡ್ದ. 2 ಕೊಟ್ಟವನು 1 ಕೊಟ್ಟವನು ಹಳ್ಳ ಹೊಂಡತೆ ಮುಚ್ಬಿಟ್ಟು ಕುಂತಿದ್ದಾನೆ ನಿಮ್ದಾಗಿ. ಹಾಗಾದ್ರೆ ದೇವರು ಅವನ ಮಾತು 5, ಇವನು ಮಾತು 2, 1 ಇವನಿಗೆ ಮೊದಲೇ ದೇವ್ರು ಕೊಟ್ಟೆ. ಹಾಗಾದ್ರೆ ಇವರ ಸೋಂಬೇರಿತನ, ಇವರ ಕೆಲಸ ಕಾರ್ಯಗಳು ದೇವರಿಗೆ ಮೊದಲೇ ಗೊತ್ತಿತ್ತು. ಭಕ್ತರು ಹೇಳಿ, ಇವತ್ತು ನಿಮ್ಮ ಜೀವಿತ ನೀವು ಏನ್ ಮಾಡ್ತೀರಿ ಅದು ದೇವರಿಗೆ ಮೊದಲೇ ಗೊತ್ತಿರ್ತದೆ. ಅದಕ್ಕೆ ದೇವರು ಒಬ್ಬನಿಗೆ 5 ಕೊಡೋದು, ಒಬ್ಬನಿಗೆ 2 ಕೊಡೋದು, ಒಬ್ಬನಿಗೆ 1, ಒಬ್ಬನಿಗೆ ಏನೂ ಇಲ್ಲ. ಯಾಕೆ ಗೊತ್ತುಂಟಾ? ಏನಿದ್ದವನ ಏನು ಮಾಡಿದ ಸುಮ್ಗೆ ಇರ್ತಾನೆ. 1 ಕೊಟ್ಟರೆ ಏನ್ ಮಾಡ್ತಾನೆ? ಕೊಟ್ಟರು ಅದನ್ನ ಹೊಂಡ ತೆಗೆದು ಮುಚ್ಬಿಟ್ಟು ಕುಂತಿರ್ತಾರೆ. 5 ಕೊಟ್ಟರು ಇಲ್ಲ, ನಾ 5 ಮಾಡಲೇಬೇಕು. 2 ಕೊಟ್ಟರು ಇಲ್ಲ, 2 ಮಾಡಲೇಬೇಕು. ಇವತ್ತು ನಾನು ಹೇಳ್ತೇನೆ, ನಮ್ಮ ವಶಕ್ಕೆ ದೇವರು ಏನು ಕೊಟ್ಟಿದ್ದಾರೋ ಅದನ್ನ ದೇವರ ಮಹಿಮೆಗಾಗಿ ನಾವು ಮಾಡುವಾಗ, ಮಾನಿಸುವಾಗ, ಸನ್ಮಾನಿಸುವಾಗ ಪರಲೋಕದ ನೋಡುವ ದೇವರನ್ನ ಬ್ಲೆಸ್ ಮಾಡ್ತಾರೆ. ನಮ್ಮನ್ನ ದೇವರು ಸಕಲ ವಿಷಯದ ಐಶ್ವರ್ಯವಾಗಿ ಮಾಡ್ತಾರೆ. ಗೊತ್ತುಂಟ ನಿಮಗೆ? ಓದಿ 2 ಕೊರಿಂಥ 9 6, 7, 8, 9, 10. ಆದರೆ ಸ್ವಲ್ಪವಾಗಿ ಬಿತ್ತುವವನು, ನೋಡಿ ವಾಕ್ಯ ಹೇಳ್ತದೆ, ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ತಾನೆ. ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು. ಅರ್ಥ ಮಾಡ್ಕೋಬೇಕಿಲ್ಲಿ. ನಾನು ಸ್ವಲ್ಪವಾಗಿ ಬಿತ್ತಿದ್ರೆ ಸ್ವಲ್ಪನೇ, ಹೆಚ್ಚಾಗಿ ಬಿತ್ತಿದ್ರೆ ನಾವು 1 ರೂಪಾಯಿ ಬಿತ್ತಿದ್ರೆ 1 ರೂಪಾಯಿ, 10 ರೂಪಾಯಿ ಬಿತ್ತಿದ್ರೆ 10.
ಇವತ್ತು ನಮ್ಮ ಆಶೀರ್ವಾದ ಯಾವುದ್ರ ಮೇಲೆ ಡಿಪೆಂಡ್ ಅಪಾನ್ ಅಂದ್ರೆ ನಾನು ಬಿತ್ತುವುದರ ಮೇಲೆ, ನಾನು ಏನೇನ ಬಿತ್ತನ ಅದರ ಮೇಲೆ ನಮ್ಮ ಬ್ಲೆಸ್ಸಿಂಗ್ಸ್ ಆಧಾರವಾಗಿದೆ. ಆತ್ಮಿಕ ಮಂಡಳಿ ದೇವರು ಸುಮ್ಮನೆ ಯಾರನ್ನು ಕೂಡ ಆಶೀರ್ವಾದ ಮಾಡಲ್ಲ. ಆರೋಗ್ಯ ಬೇಕಾ, ಬಲ ಬೇಕಾ, ಆಶೀರ್ವಾದ ಬೇಕಾ, ಸಮೃದ್ಧಿ ಬೇಕಾ, ನಿಮ್ಮ ಸಂತತಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಬೇಕಾ, ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಒಳ್ಳೆ ಮುಂದುವರಿಬೇಕಾ, ನಿಮ್ಮ ಮಕ್ಕಳ ದೇವರು ತುಂಬಾ ಆಶೀರ್ವಾದ ಇಡಬೇಕಾ, ತಂದೆ ತಾಯಿಗಳಾದ ನೀವು ವೆರಿ ಕೇರ್ಫುಲ್ ಆಗಿರ್ಬೇಕು. ಅಲ್ಲೆಲ್ಲ ನೋಡಿ ದೇವ್ರ ವಾಕ್ಯ ಹೇಳ್ತಾರೆ, ಬನ್ನಿ ಮುಂದೆ ಓದಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ಮುಂದೆ ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ನೋಡಿ, ದೇವರಿಗೆ ಕೊಡುವಾಗ ಮಾಡುವಾಗ ನಾವು ದುಃಖದಿಂದ ಬಲಾತ್ಕಾರದಿಂದ ಕೊಡಬಾರದು. ದುಃಖ, ಅಯ್ಯೋ ದೇವ್ರೆ ಇಲ್ಲಿ ಕೊಡೋ 2,000 ರೂಪಾಯಿ ಟೈಟ್ನ ನನ್ನಲ್ಲಿ ಲೋನ್ ಕಟ್ಬಿಡ್ಬೋದಲ್ಲ ಅನ್ಬಾರ್ದು. ಇಲ್ಲಿ ಕೊಡೋ 10,000 ರೂಪಾಯಿ ಸೇವೆ ಕೊಡೋದನ್ನ ನನ್ನಲ್ಲಿ 10,000 ಲೋನ್ ಕಟ್ಟಿದ್ರೆ ಒಂದೇ ವರ್ಷ ತೀರೋಗುತ್ತೆ ಸಾಲ ಅನ್ಬಾರ್ದು. ಇರುವ ಸಾಲನ ತೀರಿಸಲಿಕ್ಕೆ ದೇವರು ನಿನಗೆ ದೇವರ ಮಹಿಮೆಗೆ ನೀವು ಬಿತ್ತುವಾಗ ಅದಕ್ಕೆ ಬೇಕಾದ ಡೋರ್ಗಳನ್ನ ದೇವರು ಓಪನ್ ಮಾಡ್ತಾರೆ. ನಾವೇನ್ ಮಾಡ್ತೀವಿ ಗೊತ್ತಾ, ಇಲ್ಲಿ 2,000 ಕೊಟ್ರೆ ಅಲ್ಲಿ 2,000 ಹಾಗೆ ಉಳ್ಕೊಳ್ತದೆ, ಇಲ್ಲಿ ತೆಗೆದು ಅಲ್ಲಿಗೆ ಹಾಕ್ಬಿಡೋಣ, ಅಲ್ಲ ಮತ್ತೆ ಅಲ್ಲಿ ತೆಗೆದು ಇಲ್ಲಿಗೆ, ಇಲ್ಲಿಗೆ ತೆಗೆದು ಅಲ್ಲಿಗೆ, ಅಲ್ಲಿಗೆ ತೆಗೆದು ಇಲ್ಲಿಗೆ, ಏನಿಲ್ಲ. ಅದೇ ನೋ, ದೇವರಿಗಾಗಿ ನೀವು ಬಿತ್ತುವಾಗ ಮಾಡುವಾಗ ದೇವರೇನ್ ಮಾಡ್ತಾರೆ, ಇನ್ನ ಪ್ರತಿಯೊಂದು ವಿಷಯದಲ್ಲಿ ನೀನು ಸಾಲಗಾರನಲ್ಲ, ನೀನು ಕೊಡುವವನಾಗಿ ದೇವರು ಇಟ್ಟಿರ್ತಾರೆ. ಆಮೇಲೆ ಹೇಳ್ರಿ, ಅಲ್ಲಿ ಮುಂದೆ ಹೇಳ್ತಾರೆ ವಾಕ್ಯ ಓದಿ ಮುಂದೆ. ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಮುಂದೆ ಉಪಕಾರಿಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲವೂ ಇರುವುದು. ಮುಂದೆ ಎಂದು ಶಾಸ್ತ್ರದಲ್ಲಿ ಬರೆದದೇ ಅಲ್ಲ. ಮುಂದೆ ಬಿತ್ತುವವನಿಗೆ ಬೀಜವನ್ನು, ಈಗ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವ. ಈಗ ವೆರಿ ಇಂಪಾರ್ಟೆಂಟ್ ಎಲ್ಲ ವಾಕ್ಯ ನೋಡ್ಕೊಳ್ಳಿ. ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವ. ಎಷ್ಟನೇ ವಾಕ್ಯ ಓದ್ತಾರೆ ಸಿಸ್ಟರ್? 10 ನೋಡ್ಕೊಳ್ಳಿ, ಎಲ್ಲ ಬೈಬಲ್ ನೋಡ್ಕೊಳ್ಳಿ. ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವ ಫಲಗಳನ್ನು ವೃದ್ಧಿಪಡಿಸುವನು. ಆಮೇಲೆ ಹೇಳಿ, ನಾವು ಮಾಡುವ ದೇವರಿಗೆ ಕೊಡುವಂತ ದಾನ ಧರ್ಮಗಳು ಕೊಡುವಂತ ಕಾರಣ ನೋಡಿ ದೇವರು ನಮ್ಮನ್ನ ವೃದ್ಧಿಪಡಿಸ್ತಾನೆ. ಹೀಗೆ ನೀವು ಎಲ್ಲಾ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ದಾನವಾಗಿ ಕೊಡಶಕ್ತರಾಗುವಿರಿ. ಆಮೇಲೆ ಹೇಳಿ, ಯಾವಾಗ ನಾವು ಐಶ್ವರ್ಯವಂತರಾಗಿರ್ತೇವೆ ಎಲ್ಲ ವಿಷಯದಲ್ಲೂ ಕೊಡುವಾಗ. ಯಾರಿಗೆ ಕೊಡುವಾಗ? ದೇವರ ಸೇವೆಗೆ ಮಹಿಮೆಗೆ ಕೊಡುವಾಗ. ದೇವರು ನಿಮ್ಮನ್ನು ಎಲ್ಲ ವಿಷಯದಲ್ಲೂ ಐಶ್ವರ್ಯವಂತರಾಗಿ ದೇವರು ನಿಮ್ಮನ್ನು ಮೇಲಕ್ಕೆ ತರ್ತಾನೆ. ಭಕ್ತರು ಹೇಳಿ, ನೀವು ಐಶ್ವರ್ಯವಂತರಾಗಬೇಕಾ? ಆಗ್ಬೇಕಾ? ನಿಜವಾಗಲು ಇವತ್ತು ನೀವು ಮನಸ್ಸು ಮಾಡಿ. ಮೊದಲನೇದು ದೇವರ ಆಶೀರ್ವಾದ ನಿಮ್ಮ ತಲೆ ಮೇಲೆ ಬೀಳ್ತದೆ. ಎರಡನೇದು ಸಭಾಪಾಲಕರ ಆಶೀರ್ವಾದ ನಿಮ್ಮ ತಲೆ ಮೇಲೆ ಬೀಳ್ತದೆ. ಒಬ್ಬ ಸೇವಕರ ಜವಾಬ್ದಾರಿ, ನೀನು ಕೊಡ್ತೀಯ ಬಿಡ್ತೀಯ ಗೊತ್ತಿಲ್ಲ, ನೀವು ಪಾಪಿಯ ನೀತಿಯೊಂದ ಗೊತ್ತಿಲ್ಲ, ಬಟ್ ನನ್ನ ಕರ್ತವ್ಯ ನಿನ್ನ ಆಶೀರ್ವಾದ ಮಾಡುವುದಕ್ಕಾಗಿ ದೇವರ ಅಭಿಷೇಕ ಇಟ್ಟಿದ್ದಾರೆ. ನಾನು ನಿನ್ನ ಆಶೀರ್ವಾದ ಮಾಡ್ತೇನೆ. ಆದ್ರೆ ನನ್ನ ಆಶೀರ್ವಾದವನ್ನು ನೀವು ಹೊಂದಬೇಕು ಅನ್ನೋದಾದ್ರೆ ಮೊದಲು ದೇವರ ಶಬ್ದಕ್ಕೆ ಕಿವಿಗೊಡಬೇಕು, ಅವರಿಗೆ ನೀವು ವಿಧೇಯರಾಗಿರ್ಬೇಕು. ಆಗ ದೇವ್ರ ಮೇಲೆ ಏನ್ ಮಾಡ್ತಾರೆ? ಸಕಲ ವಿಷಯ ಅಭಿವೃದ್ಧಿ. ಹಾಗಾದ್ರೆ ದೇವರ ಅಬ್ರಾಮನನ್ನು ಸಕಲ ವಿಷಯ ಅಭಿವೃದ್ಧಿ ಪಡಿಸಿಲ್ವಾ? ಹಾಗಾದ್ರೆ ಮೆಲ್ಕಿಜೆದೇಕನು ಅಬ್ರಾಮನನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ ಸೇವಕ. ಒಂದಾಯ್ತಾ ಅಬ್ರಾಮದು? ಎರಡನೇ ಆಶೀರ್ವಾದ 1 ಸಾಮುವೇಲ 2ನೇ ಅಧ್ಯಾಯ 18, 19, 20, 21, 22. ವೆರಿ ಇಂಪಾರ್ಟೆಂಟ್ ಇದು, ನೋಡ್ಕೊಳ್ಳಿ. ಬಾಲಕನಾದ ಸಾಮುವೇಲನು ಎಫೋದೆಂಬ ನಾರುಮಡಿ ಅಂಗಿಯನ್ನು ತೊಟ್ಟುಕೊಂಡು ಯೆಹೋವನ ಸಾನ್ನಿಧ್ಯ ಸೇವೆಯನ್ನು ಮಾಡುತ್ತಿದ್ದನು. ಅವನ ತಾಯಿಯು ಪ್ರತಿ ವರ್ಷವೂ ಗಂಡನ ಜೊತೆಯಲ್ಲಿ ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದಾಗ ಒಂದು ಚಿಕ್ಕ ಅಂಗಿಯನ್ನು ಹೊಲಿದು ಅವನಿಗೆ ತಂದು ಕೊಡುತ್ತಿದ್ದಳು. ಏಲಿಯು ಎಲ್ಕಾನನಿಗೆ ನೀನು ಯೆಹೋವನಿಗೆ ಒಪ್ಪಿಸಿ ಬಿಟ್ಟ. ವೆರಿ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಏಲಿ ಎಲ್ಕನಿಗೆ ಹೇಳ್ತಾ ಇದ್ರೆ, ಸೇವಕ
ಎಲ್ಕನಿಗೆ ಹೇಳ್ತಾನೆ, ನೀನು ಯೆಹೋವನಿಗೆ ಒಪ್ಪಿಸಿಬಿಟ್ಟ ಮಗನಿಗೆ ಬದಲಾಗಿ ಯೆಹೋವನಿಗೆ ಒಪ್ಪಿಸಿಬಿಟ್ಟ ಮಗನಿಗೆ ಬದಲಾಗಿ ಆತನು ಈ ಸ್ತ್ರೀಯಿಂದ ಆತನು ಈ ಹನ್ನಳಿಂದ ಸ್ತ್ರೀಯಿಂದ ನಿನಗೆ ಬೇರೆ ಮಕ್ಕಳನ್ನು ಕೊಡಲಿ ನಿನಗೆ ಬೇರೆ ಮಕ್ಕಳನ್ನು ಕೊಡಲಿ ಎಂದು ಹೇಳಿ ಅವನನ್ನು ಅವನ ಹೆಂಡತಿಯನ್ನು ಅವನನ್ನು ಅವನ ಹೆಂಡತಿಯನ್ನು ಆಮೆನ್. ಎಲ್ಕಾನನನ್ನ ಹನ್ನಳನ್ನ ಆಶೀರ್ವಾದ ಮಾಡ್ತಾ ಇಲ್ವಾ? ಎಲ್ಲಿ ಯಾರು? ಸೇವಕ. ಅವನು ಯಾರನ್ನ ಆಶೀರ್ವಾದ ಮಾಡ್ತಾ ಇದ್ದಾನೆ? ಎಲ್ಕನನ್ನ, ಹನ್ನಳನ್ನ. ಯಾವಾಗ ಆಶೀರ್ವಾದ ಮಾಡ್ತಾ ಇದ್ದಾನೆ? ಅದಕ್ಕೆ ದೇವರೇ ಒಂದು ಮಗುವನ್ನ ಕೊಡದಾರ, ಆ ಮಗು ನಿನ್ನ ಮಹಿಮೆಗಾಗಿ ಒಪ್ಪಿಸಿ ಕೊಡ್ತೇನೆ ಎಂಬುದಾಗಿ ಅದಕ್ಕೆ ಮಾಡಿದಾಗ ದೇವರು ಕೊಟ್ಟಂತ ಮಗುವನ್ನ ತಂದು ಅದು ಮೊಲೆ ಕುಡಿಯೋದನ್ನ ಬಿಟ್ಟ ಮೇಲೆ ತಂದು ಏನೇ ಕೈಗಡೆ ಸೇವೆಗಾಗಿ ಒಪ್ಪಿಸಿ ಬಿಡ್ತಾಳೆ ದೇವರ ಆಲಯದಲ್ಲಿ. ಹಲ್ಲೆಲೂಯಾ. ಈ ದೇವರ ಆಲಯದಲ್ಲಿ ಒಪ್ಪಿಸಿ ಬಿಟ್ಟ ಮೇಲೆ ಈಗ ಆ ಮಗುವಿಗೆ ಒಂದು ಒಳ್ಳೆ ಶಾರ್ಟ್ ಅನ್ನು ಹೊಲಿಸ್ಕೊಂಡು ಬಂದಿದ್ದಾರೆ. ಪ್ರೈಸ್ ಗಾಡ್. ಆ ಮಗುವನ್ನ ನೋಡಿ ಒಂದು ಬ್ಲೆಸ್ಸಿಂಗ್ ತಗೊಳ್ಳೋಣ ಅಂತ ಬಂದಿದ್ದಾರೆ ಏಲಿ ಹತ್ರ. ಬಂದು ನೋಡುವಾಗ ಆ ಶಾರ್ಟ್ ಎಲ್ಲ ತಗೊಂಡು ಏಲಿಗೆ ಕೂಡ ಎಲ್ಲ ತಂದಿದ್ದಾರೆ. ನೋಡುವಾಗ ಏಲಿ ನೋಡುವಾಗ ಇಬ್ಬರೇ ನಿಂತಿದ್ದಾರೆ. ಯಾರು? ಎಲ್ಕ ಮತ್ತೆ ಹನ್ನಾಳು. ಮಗ ಎಲ್ಲಿದ್ದಾನೆ? ಒಳಗಡೆ ಇದ್ದಾನೆ. ಇದು ನೋಡಿ ಆ ಸೇವರಿಗೆ ಟೆನ್ಷನ್ ಆಗುತ್ತೆ. ಪಾಪ ಒಂದು ಮಗು ದೇವರ ಹತ್ರ ಪ್ರಾರ್ಥಿಸಿದ್ರು, ಒಂದು ಮಗುವನ್ನ ದೇವ್ರ ಪ್ರಾರ್ಥನೆ ಕೇಳಿ ಕೊಟ್ಟ ಮಗುವನ್ನ ತಂದು ಸೇವೆಗೆ ಒಪ್ಪಿಸ್ಕೊಟ್ಟಿದ್ದಾರೆ. ಪಾಪ ಇಬ್ಬರೇ ಇದ್ದಾರಲ್ಲ, ಅವನಲ್ಲಿ ಒಂದು ಕನಿಕರ ಉಂಟಾಗ್ತದೆ. ಆ ಕನಿಕರ ಉಂಟಾಗ ಅವನೇನ್ ಮಾಡ್ತಾನೆ, ಅವರಿಬ್ಬರೇ ನಿಂತಿರೋದನ್ನ ನೋಡಿ, ಇಲ್ಕನೇ ನೀನು ಒಪ್ಪಿಸಿಕೊಟ್ಟ ಈ ಮಗುವಿಗೆ ಬದಲಾಗಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ಎಂಬುದಾಗಿ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡುವಾಗ ಅಲ್ಲಿ ಮುಂದೆ ವಾಕ್ಯ ಹೇಳ್ತದೆ, ಓದಿ. ಅನಂತರ ಅವರು ತಿರುಗಿ ಸ್ವಂತ ಸ್ಥಳಕ್ಕೆ ಹೋದರು. ಯೆಹೋವನು ಏಲಿಯ ಆಶೀರ್ವಾದ ಮಾತ್ರ ದೇವರ ಕಟಾಕ್ಷ ಅವರ ಮೇಲಿದ್ದ ನಿಮಿತ್ತವಾಗಿ ಹನ್ನಳಿಗೆ 3 ಮಂದಿ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಆದ್ರೆ ಒಟ್ಟು ಟೋಟಲ್ 6 ಮಕ್ಕಳು. 4 ಗಂಡು 2 ಹೆಣ್ಣು, 4 ಗಂಡು ಸಾಮೇಲ ಸೇರಿಸಿ. ಹಾಗಾದ್ರೆ ಏಲಿ ಆಶೀರ್ವಾದ ಮಾಡಿದ ಆಶೀರ್ವಾದ ಎಲ್ಕ ಹನ್ನಳ ಜೀವಿತದಲ್ಲಿ ಬರ್ಲಿಲ್ವಾ? ಹಾಗಾದ್ರೆ ಒಬ್ಬ ಅಭಿಷಕ್ತ ಸೇವಕ ಒಂದು ವ್ಯಕ್ತಿಯ ಆಶೀರ್ವಾದ ಮಾಡೋದಾದ್ರೆ ಖಂಡಿತ ಆಶೀರ್ವಾದ ನಿಮ್ಮ ಪಾಲಿಗೆ ಬಂದೇ ಬರ್ತದೆ. ಹಲ್ಲೆಲೂಯಾ. ದೇವರು ಆಶೀರ್ವಾದ ಮಾಡೋದು ಯಾರ ಹತ್ರ ಅಂದ್ರೆ ಸೇವಕನ ಹತ್ರ. ನೋಡಿ, ಅಲ್ಲಿ ಅಬ್ರಾಹ್ಮ ದೇವರು ಬ್ಲೆಸ್ ಮಾಡ್ತಾರೆ ಯಾರ ಹತ್ರ? ಮೆಲ್ಕಿಸೆದೇಕನ ಹತ್ರ. ಇಲ್ಲಿ ದೇವರು ಹನ್ನಳನ ಎಲ್ಕನ ಆಶೀರ್ವಾದ ಮಾಡೋದು ಯಾರ ಹತ್ರ? ಏಲಿ ಹತ್ರ. ಇನ್ನು ಹೀಗೆ ಹೋದ್ರೆ ಇನ್ನು ಸುಮಾರು ಥ್ರೂಗಳಿದೆ. ಹಲ್ಲೆಲೂಯಾ. ಅದು ಇವತ್ತು ಎಲ್ಲಿವರೆಗೆ ಆಗುತ್ತೆ ಅಲ್ಲಿ ಥ್ರೂ ಕೊಡ್ತೇನೆ, ಅಲ್ಲಿವರೆಗೆ ಮಾತ್ರ, ಬೇರೆ ಯಾವ್ದು ಕೊಡ. ಪ್ರೈಸ್ ಗಾಡ್. ಹಾಗಾದ್ರೆ ಒಂದು ಏಲಿ ಎಲ್ಕನನ್ನ ಹನ್ನಳನ್ನ ಆಶೀರ್ವಾದ ಮಾಡಿದಾಗ ಒಂದಲ್ಲ 6 ಪಕ್ಕದಲ್ಲಿ, ಒಂದಲ್ಲ. ಹಾಗಾದ್ರೆ ಇವತ್ತು ಆ 5 ಎಕ್ಸ್ಟ್ರಾ ಕೊಟ್ಟಂತ ಆಶೀರ್ವಾದ ಯಾವ್ದು ಆಧಾರದ ಮೇಲೆ ಇತ್ತು? ಒಂದು ಮಗುವನ್ನ ದೇವರ ಮಹಿಮೆಗಾಗಿ ಒಪ್ಪಿಸಿಕೊಡುವ ಆಧಾರದ ಮೇಲಿತ್ತು. ಭಕ್ತರು ಹೇಳಿ, ಇವತ್ತು ಇರುವುದಕ್ಕಿಂತ ಹೆಚ್ಚಾದ ಆಶೀರ್ವಾದವನ್ನ ನಾವು ದೇವರಿಂದ ಹೊಂದಿಕೊಳ್ಬೇಕಾದ್ರೆ ಮೊದಲೇನು ಮಾಡ್ಬೇಕು? ನಮ್ಮಲ್ಲಿ ಇದ್ದದನ್ನ ನಾವ್ ಹೇಳ್ಬಾರ್ದು. ನನ್ನ ಮಗನಿಗೆ ಆ ಕೆಲಸ ಸಿಕ್ಲಿ, ಆಮೇಲೆ ನಾನು ಕೊಡ್ತೀನಿ, ಆಯ್ತಾ? ನನ್ನ ಮಗಳಿಗೆ ಈ ಮದುವೆ ಆಗಲಿ, ಆಮೇಲೆ ನಾನು ಎಳೆ ತಂದು ಕೊಡ್ತದೆ, ನಾನು ಸೇವೆ ಕೊಡ್ತೀನಿ. ಆಮೇಲೆ ನನಗೆ ಈ ಕೆಲಸ ಇನ್ನೊಂದು ಕೆಲಸ ಸಿಕ್ಲಿ, ಗೌರ್ಮೆಂಟ್ ಕೆಲಸ, ಆಮೇಲೆ ನಾನು ಕೊಡ್ತೀನಿ. ಈ ಕೆಲಸ ಯಾರಪ್ಪ ಕೊಟ್ಟಿದ್ದು? ಯಾರು ಕೊಟ್ಟಿದ್ದು? ಮತ್ತೆ ನಾ ದೇವ್ರಿಗಾಗಿ ಏನ್ ಮಾಡ್ತಾ ಇದೀನಿ? ನೀ ದೇವ್ರಿಗಾಗಿ ಈ ಕೆಲಸ ಕೊಟ್ಟಾಗ ಏನು ಮಾಡಲಿಲ್ಲ ಅಂದ್ರೆ ದೇವ್ರು ನಿಮ್ಗೆ ಗೌರ್ಮೆಂಟ್ ಕೆಲಸ ಕೊಡಲ್ಲ. ಯಾಕಂದ್ರೆ ಈ ಕೆಲಸ ಕೊಟ್ಟರೆ ನೀ ಮೋಸ ಮಾಡ್ತಾ ಇದೀಯ. ಇನ್ನು ದೊಡ್ಡ ಕೆಲಸ ಕೊಟ್ರೆ ಏನ್ ಮಾಡ್ತೀಯ? ಅಲ್ಲಿ ಸಂಬಳ ಜಾಸ್ತಿ ಸಿಗ್ತದೆ. ಈಗ ನಾವು ದೇವರಿಗೆ ಕೊಡೋದು 500,000 ಆದ್ರೆ ಏನ್ ಮಾಡ್ತೀವಿ? ಸಂತೋಷವಾಗಿ ಕೊಟ್ಬಿಡ್ತೀವಿ. ಭಕ್ತರು ಹೇಳಿ, 500,000 ಆದ್ರೆ ಬಿಡ 500,000. ಅದೇ ಒಂದು 10,000 ಕೊಡ್ಬೇಕಂತ ಬಂದಾಗ ಪಕ್ಕದಲ್ಲಿ ಕೇಳಿ, ಏನಿಸುತ್ತೆ ಕೇಳಿ, ಸಂತೋಷ ಆಗ್ತದ? ಸಂತೋಷ ಕೊಡೋರು ಕೊಡ್ತಾರೆ. ಅದು ನೆಕ್ಸ್ಟ್ ಕ್ವಶನ್, ಕೊಡ್ಬೇಕಲ್ಲ. ಅಯ್ಯೋ 1ನೇ ತಾರೀಕು ಬಂತಲ್ಲ, ಅಯ್ಯೋ 5ನೇ ತಾರೀಕು ಬಂತಲ್ಲ, ಅಯ್ಯೋ ಮಾಡಬೇಕಲ್ಲ. ಇಲ್ಲ, ಆ ತರ ಬಲವಂತವಾಗಿ ನೀವು ದೇವರಿಗೆ ಕೊಡ್ಲೇಬೇಡಿ. ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಸಂತೋಷ ಕೊಡುವವರ ಮೇಲೆ ದೇವರಿಗೆ ಏನಿದೆ? ನಿನ್ನ ಮೇಲೆ ದೇವರ ಪ್ರೀತಿ ಇದ್ರೆ ಮುಗಿತು. ಪ್ರೀತಿಸೋನ ಹಿತಕ್ಕಾಗಿ ದೇವರು ಎಲ್ಲವನ್ನ ಅನುಕೂಲವಾಗಿ ಮಾಡಿಕೊಡ್ತಾರೆ. ಆಮೇಲೆ ಹೇಳ್ರಿ, ನಾನು ಹೇಳ್ತೇನೆ, ಒಬ್ಬ ಸೇವಕನ ಆಶೀರ್ವಾದ ನಿಮ್ಮ ತಲೆ ಮೇಲೆ ನೆಲೆಗೊಳ್ಳೋದಾದ್ರೆ ನೀವು ಐಶ್ವರ್ಯತರಾಗಿ ಮಾರ್ಪಡುತ್ತೀರಿ. ನೀವು ಶಾಪಗ್ರಸ್ತರಲ್ಲ, ಬಡತನದಲ್ಲಿ ಇರಲ್ಲ. ನೀವು ಮತ್ತೊಬ್ಬರಿಗೆ ನೀವು ಕೊಡುವರಾಗಿರ್ತೀರಿ, ನೀವು ತೆಗೆದುಕೊಳ್ಳುವರಲ್ಲ.
ನೀವು ಇತರಿಗೆ ಕೊಡುವ ರೀತಿ ನಿಮ್ಮ ಕಾರ್ಯವನ್ನು ದೇವರು ಬ್ಲೆಸ್ ಮಾಡ್ತಾರೆ. ಆಮೇಲೆ ಹೇಳಿ, ಸಭೆ ಒಂದು ಐಶ್ವರ್ಯಂತ ಸಭೆ ಆಗದು ಯಾವಾಗಂದ್ರೆ ದೇವರ ಮಹಿಮೆಗಾಗಿ ಯಾರು ಕಣ್ಣು ಮುಚ್ಚಿ ಬಿತ್ತುತ್ತಾರೋ ಅವನನ್ನ ದೇವರು ಬಿತ್ತುವಾಗಿ ಎಲ್ಲ ಕಡೆ ಬಿತ್ತುವಾಗೆ ಮಾಡ್ತಾರೆ. ದೇವರ ಸೇವೆಗೆ ಮಹಿಮೆಗಾಗಿ ಕೊಡುವ ಮನಸ್ಸು ಹೃದಯ ಇರುವಾಗ ದೇವರು ನಮ್ಮನ್ನ ಎಲ್ಲಿ ಬೇಕಾದ್ರೂ ಆಶೀರ್ವಾದ ಮಾಡ್ಲಿಕ್ಕೆ ಶಕ್ತನಾಗಿರ್ತಾನೆ. ದೇವರಿಗೆ ಕೊಡುವ ವಿಷಯದಲ್ಲಿ ಯಾರು ಕೂಡ ಕಾರ್ಯವನ್ನು ಹಿಂದೆ ತೆಗಿಬೇಡಿ. ಪ್ರೈಸ್ ಗಾಡ್. ಕೊಡ್ಲಿಕ್ಕೆ ಮನಸ್ಸಿದೆಯಾ, ಧಾರಾಳವಾಗಿ ಕೊಡಿ. ಎಷ್ಟು ದೇವರು ಹೇಳ್ತಾರೆ ಅಷ್ಟನ್ನು ಕೊಡಿ. ದೇವರು ಸಾಲಗಾರನೆಲ್ಲ ಸಾಲ ಉಳಿಸ್ಕೊಳ್ಳಲ್ಲ. ದೇವರು 1000 ಪಟ್ಟು ಅದಕ್ಕೆ ರಿಟರ್ನ್ ನಿಮಗೆ ಕೊಡ್ಲಿಕ್ಕೆ ದೇವರು ಶಕ್ತರಾಗಿದ್ದಾರೆ. ಇದುವರೆಗೂ ನಾನು ಹೇಳ್ತೇನೆ, ನನ್ನ ಅಕೌಂಟ್ ಖಾಲಿ ಆಗ್ತಾ ಇದೆ ಅಂತ ಬಂದ್ರೆ ನಿಮ್ಮಂತ ಪುಣ್ಯಾತ್ಮರು ಯಾರಾದ್ರೂ ಅಕೌಂಟಲ್ಲಿ 2,000 1,000 5,000 ಹಾಕಿ ತುಂಬಿಸ್ತಾರೆ. ನನ್ನ ಅಕೌಂಟಲ್ಲಿ ಹೋಗ್ತಾನೆ ಇರ್ತದೆ, ಅವ್ರಿಗೆ ಇವರಿಗೆ ಅದಕ್ಕೆ ಇದಕ್ಕೆ ಹೋಗ್ತೇನೆ, ದೇವ್ರ ಸೇವೆಗೆ ಹೋಗ್ತಾನೆ ಇರ್ತದೆ. ಅಲ್ಲಿ ಖಾಲಿ ಆಗಿದೆ ಏನಿಲ್ಲ ಅನ್ನುವಾಗ ಯಾರು ಪುಣ್ಯಾತ್ಮ 2,000 ಹಾಕಿರ್ತಾರೆ, ಯಾರು 1,000 ಗೂಗಲ್ ಪೇ ಮಾಡಿರ್ತಾರೆ, ಯಾರಾದ್ರೂ 5,000 ಹಾಕಿರ್ತಾರೆ. ಬಟ್ ಅಕೌಂಟ್ ಖಾಲಿ ಆಗಲ್ಲ. ಪಕ್ಕದಲ್ಲಿ ಹೇಳಿ, ಅಕೌಂಟ್ ಖಾಲಿ ಆಗಲ್ಲ. ಹೇಳಿ, ನಿನ್ನ ಕಣಜ ಖಾಲಿ ಆಗಲ್ಲ. ಖಾಲಿ ಆಗಬಾರ್ದು ಅಂದ್ರೆ ಯಾರೇನ್ ಮಾಡ್ತಾ ಇರ್ಬೇಕು? ಸುಮ್ಮನೆ ಹೇಳಿ ಹೇಳಿ, ನೀವು ಕೈ ಆಕ್ಷನ್ ಮಾಡಿ. ಯೇಸು ನಾಮದಲ್ಲಿ ನಾನು ಇನ್ನು ಮುಂದೆ ಬಿತ್ತುತ್ತಲೇ ಇರ್ತೇನೆ. ಬಿತ್ತುವವನು ಕೊಯ್ತಾನೆ ಇರ್ತಾನೆ. ನಾನು ಇನ್ನು ಮುಂದೆ ಬಿತ್ತಲ್ಲ ಅಂದ್ರೆ ಕೊಯ್ಯಕ್ಕಾಗಲ್ಲ. ಕೈ ಕಡ್ಕೊ ಕುಂತಿರ್ಬೇಕಾಯ್ತು ಕೊಯ್ಯೋನ್ನ ನೋಡ್ಕೊಂಡು. ಅಲ್ಲೆಲ್ಲೂಯ. ಇಲ್ಲ, ದೇವರು ನಮ್ಮ ಸಭೆ ಮಕ್ಕಳನ್ನ ಈ ವರ್ಷದಲ್ಲಿ ತುಂಬಾ ಅಭಿವೃದ್ಧಿಗೆ ತರ್ತಾರೆ. ಒಂದು ಫೈನಾನ್ಸಿಯಲಿ ಬ್ರೇಕ್ ಥ್ರೂ ತರ್ತಾರೆ. ನೀವೊಂದು ಫೈನಾನ್ಸಿಯಲಿ ಬ್ರೇಕ್ ಥ್ರೂ ಆಗ್ತೀರಿ, ಒಳ್ಳೆ ಆರೋಗ್ಯವಾಗಿರ್ತೀರಿ. ಡಾಕ್ಟರ್ಗೆ ₹1 ಹೋಗಲ್ಲ ಅಂತ ಹೇಳ್ತಾ ಇದ್ದೀರಿ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಈ ವರ್ಷದಲ್ಲಿ ಇನ್ ಮುಂದೆ ಡಾಕ್ಟರ್ಗೆ ₹1 ಕೊಡಲ್ಲ. ಅದೆಲ್ಲವೂ ಕೂಡ ದೇವರ ಮಹಿಮೆಗಾಗಿ, ದೇವರ ಸೇವೆಗಾಗಿ ನಾನು ಕೊಡುವರಾಗಿದ್ದೇನೆ. ಹಲ್ಲೆಲೂಯಾ. ಹೇಳುವಾಗಲೇ ಅಪ್ಪನಿಗೆ ಭಯಂಕರ ಸಂತೋಷ. ಅಪ್ಪ, ಇವತ್ತೇ ಶುರು ಮಾಡ್ಬಿಡೋಣ ಇವ್ರ ಅಕೌಂಟ್ಗೆ ಬ್ಲೆಸ್ಸಿಂಗ್ ಅನ್ನ ಇವತ್ತೇ. ಗೊತ್ತಿಲ್ಲ ಇವತ್ತು ಯಾರ್ಯಾರ ಅಕೌಂಟ್ಗೆ ಯಾರಿಗೆ ಎಷ್ಟು ದುಡ್ಡು ಬರುತ್ತಂತ. ಯೇಸು ನಾಮದಲ್ಲಿ. ಆಮೇಲೆ ಹೇಳ್ರಿ, ನಿಮ್ಮ ಮಕ್ಕಳು ನಿಮ್ಗೆ ಕೈ ಕೊಡ್ತಾರೆ, ನಿಮ್ಮ ಗಂಡ ನಿಮ್ಗೆ ಕೈ ಕೊಡ್ತಾನೆ, ನಿಮ್ಮ ಮಕ್ಕಳು ಕೈ ಕೊಡ್ತಾರೆ, ಯಾರು ಇದ್ದು ನಿಮಗೆ ಅಕೌಂಟ್ ಕಳಿಸಿ ಹೇಳ್ತಾರೆ. ಆಮೇಲೆ ಹೇಳ್ರಿ, ಕಳಿಸ್ತಾರೆ. ಆಗುತ್ತೆ, ದೇವರು ಮಾಡ್ತಾರೆ. ಯಾವಾಗ? ನೀವು ತೀರ್ಮಾನ ಮಾಡುವಾಗ. ಒಂದೇದು ಅಬ್ರಾಮನ ಆಶೀರ್ವಾದ. ಅಬ್ರಾಮನನ್ನ ಮೆಲ್ಕಿಜೆದೇಕನ ಆಶೀರ್ವಾದ ಮಾಡ್ದ. ಅನ್ನಾಳನ್ನ ಎಲ್ಕನನ್ನ ಯಾರು ಆಶೀರ್ವಾದ ಮಾಡಿದ್ರು? ಏಲಿ ಆಶೀರ್ವಾದ ಮಾಡ್ದ. ಈಗ ಮೂರನೇದು 1 ಅರಸುಗಳು 17ನೇ ಅಧ್ಯಾಯ 8, 9, 10, 11 ವಾಕ್ಯ. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚೀದೋನ್ಯರ ಸಾರಪ್ತಾ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಮುಂದೆ ಅವನು ಅಲ್ಲಿಂದ ಹೊರಟು ಸಾರಪ್ತದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ 1 ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ. ನೀರು ತೆಗೆದುಕೊಂಡು ಬಾ ಅಂತ ಹೇಳಿದವನು ಪುನಃ ಕರೆದು ಬಿಟ್ಟು ರೊಟ್ಟಿ ತಗೊಂಡು ಬಾ ಅಂತಾನೆ. ಆ ಪ್ರೈಸ್ಗ ನೀರು ಕೇಳಿದವನು ಪುನಃ ರೊಟ್ಟಿ ತಗೊಂಡು ಬಾ ಅಂತ ಹೇಳ್ತಾನೆ ಎಲಿಯ. ಮುಂದೆ ಓದಿ. ಎಂದು ಹೇಳಿದನು. ಆಕೆಯು ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ 1 ತುಂಡು ರೊಟ್ಟಿಯನ್ನೂ ತೆಗೆದುಕೊಂಡು ಬಾ ಅಂದನು. ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ. ಮಡಕೆಯಲ್ಲಿ 1 ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನೂ ಇಲ್ಲ ನನ್ನ ಹತ್ರ. ಈಗ 2 ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು, ಅದು ತಿಂದ ಮೇಲೆ ನಾವು ಬದುಕಬೇಕಂತ ಹೇಳ್ತಾ ಇದ್ದಾಳ. ಅದು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬದುಕುವ ನಿರೀಕ್ಷೆ ಇಲ್ಲ. ಯಾಕೆ? ತಿನ್ಲಿಕ್ಕೆ ರೊಟ್ಟಿ ಇಲ್ಲ, ಊಟ ಇಲ್ಲ. ಊರಿನಲ್ಲಿ, ದೇಶದಲ್ಲಿ ಕ್ಷಾಮ. ಎಷ್ಟು ಕ್ಷಾಮ? 3.5 ವರ್ಷ ಎಲಿಯ ಮಳೆ ನಿಲ್ಲಿಸಿದ್ದಾನೆ. ಮಳೆ ನಿಲ್ಲಿಸಿದ್ಯಾರು? ಎಲಿಯ ಮಳೆ ನಿಲ್ಲಿಸಿದ್ದಾನೆ. 3.5 ವರ್ಷ ಕ್ಷಾಮ. ಆ ಕ್ಷಾಮ ಮುಗಿಯೋವರೆಗೂ ಅಲ್ಲಿ ಊಟಕ್ಕೆ ಜನ ಪರದಾಡ್ತಾ ಇದ್ದಾರೆ. ಊಟ ಇಲ್ಲ, ಭಯಂಕರ ಹಿಂಸೆ, ಕಷ್ಟ. ಎಷ್ಟು ಜನ ಸತ್ತಿದ್ದಾರೆ. ಆದ್ರೆ ಇವಳ ಮನೆಯಲ್ಲಿ ಮಾತ್ರ ಇಡೀ ಇಟ್ಟು ಮೊಗೆ ಎಣ್ಣೆ ಇದೆ. ಪ್ರೈಸ್ ಗಾಡ್. ಈಗ ಅಲ್ಲಿಗೆ ದೇವರನ್ನ ಕಲ್ಸ್ಕೊಟ್ಟಿದ್ದಾರೆ. ಯಾರನ್ನ? ಎಲಿಯನನ್ನ. ಪ್ರೈಸ್ ಗಾಡ್. ಈಗ ಅವ್ನು ಕೇಳ್ತಾರೆ, ರೊಟ್ಟಿ ತಗೊಂಡು ಬಂದಾಗ, ಇಲ್ಲಪ್ಪ, ಸ್ವಲ್ಪ ಎಣ್ಣೆ ಸ್ವಲ್ಪ ಇಟ್ಟಿದೆ, ಅದೇ ಚಿಕ್ಕ ರೊಟ್ಟಿ ತುಂಡು ನಾನು ನನ್ನ ಮಗ ತಿಂದು ಸಾಯ್ಬೇಕು ಹೊರತು ಬೇರೆ ನಿರೀಕ್ಷೆ ಇಲ್ಲ ಎಂಬುದಾಗಿ ಹೇಳ್ತಾಳೆ ಅವಳು. ವಿಧವೆ, ಚಾರಪ್ತವರಿನ ವಿಧವೆ. ಮುಂದೆ
ಬೇರೆ ಗತಿಯಿಲ್ಲ ಎಂದು ಉತ್ತರ ಕೊಟ್ಟಳು. ಹಾ, ಆಗ ಏಲಿಯನು ಆಕೆಗೆ, ಹಾ. ಹೆದರಬೇಡ, ಹೆದರಬೇಡ. ನೀನು ಹೇಳಿದಂತೆ ಮಾಡು. ನೋಡಿ, ಏನಾದ್ ನೀನ್ ನಿನ್ ಮಗ ತಿನ್ಕೊಂಡು ಹೆಂಗೋ ಇರಿ ಅಂತ ಹೇಳ್ಬಿಡ್ತಾನೆ, ನೀನ್ ಏನಂತೆ ಮಾಡಂತ ಬಿಟ್ಟು ಪುನಃ ಹೇಳ್ತಾನೆ, ಮೊದ್ಲು ನಂಗೊಂದು ಚಿಕ್ಕ ರೊಟ್ಟಿ ತಗೊಂಡು ಬಂತಾನೆ. ಮತ್ತೆ ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೊ. ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೊ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಕೆಯಲ್ಲಿ ಇರುವ ಹಿಟ್ಟು ತೀರುವುದಿಲ್ಲ, ಮಡಕೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ. ನೋಡಿ, ಅಲ್ಲಿ ಪ್ರವಾದನೆ ಮಾಡ್ತಾನೆ, ನೀನು ಮೊದಲು ನನಗೆ ರೊಟ್ಟಿ ಕೊಟ್ರೆ ಮಡಕೆ ಹಿಟ್ಟು ತೀರಲ್ಲ, ಮೊಗಲು ಎಣ್ಣೆ ಖಾಲಿ ಆಗಲ್ಲ ಎಂತ ದೇವರು ಹೇಳ್ತಾರೆ. ನೀನಿನ ಕುಟುಂಬದವರು ಅದನ್ನ ಅನೇಕ ದಿವಸ ತಿಂದು ಉಂಡು ತೃಪ್ತರಾಗಿರ್ಲಿಕ್ಕೆ ಸಾಧ್ಯ ಅಂತ ಪ್ರವಾದನೆ ಮಾಡ್ತಾರೆ. ಯಾರು? ಏಲಿಯ. ಹಲ್ಲೆಲೂಯಾ. ಮುಂದೆ ಓದಿ. ಆಕೆಯು ಹೋಗಿ ಅವನು ಹೇಳಿದಂತೆ ಮಾಡ್ತಾನೆ. ನೋಡಿ, ಆಕೆ ಹೋಗಿ ಎಲಿ ಹೇಳಿದಾಗೆ ಮಾಡ್ತಾ ಇದ್ದಾಳೆ. ರೊಟ್ಟಿ ಸುಟ್ಟು ತಂದು ಎಲಿ ಕೊಡ್ತಾ ಇದ್ದಾಳೆ. ಮಗು ಸ್ಟವ್ ಹತ್ರ ಕಾಯ್ತಾ ಕುಂತಿದೆ, ಅಮ್ಮ ರೊಟ್ಟಿ ಸುಡ್ತಾಳೆ. ಯಾರು ಕೊಡ್ತಾಳೆ? ಮೊದ್ಲು ನನಗೆ ಕೊಡ್ತಾಳಂತ. ಪ್ರೈಸ್ ಗಾಡ್. ರೊಟ್ಟಿ ಸುಟ್ಟು ಅದು ಕೊಡ್ತಾ ನೋಡುವಾಗ ಇವ್ರು ತಗೊಂಡು ಹೋಗ್ತಾ ಇದ್ದಾಳೆ. ಎಲ್ಲಿಗೆ? ಎಲಿಯನ ಬಳಿಗೆ. ಮಗು ಏನ್ ಮಾಡ್ತಾ ಇದೆ? ಹತ್ಕೊಂಡು ಅಮ್ಮ ನನಗೆ ಅಂತ ಹಿಂದೆ ಬರ್ತಾ ಇದೆ. ಹಲ್ಲೆಲೂಯಾ. ಅವಳು ಮಗುಗೆ ಪ್ರಾಮುಖ್ಯತೆ ಕೊಡ್ಲಿಲ್ಲ, ದೇವ ಸೇವಕರಿಗೆ ಪ್ರಾಮುಖ್ಯತೆ ಕೊಡ್ತಾಳೆ. ಅಲ್ಲಿ ಹೋಗಿ ರೊಟ್ಟಿ ಕೊಟ್ಟು ತಿರುಗಿ ಬರುವಾಗಲೇ ಎಲ್ಲ ತುಂಬಿ ಹೊರಸೂಸಿ ಎಲ್ಲ ಓವರ್ಫ್ಲೋ ಆಗಿ ಹರಿತಾ ಇದೆ. ಹಲ್ಲೆಲೂಯಾ. ಓದಿ ಮುಂದೆ. ಎಸ್. ಆಕೆಯು ಆಕೆಯ ಮನೆಯವರು ಏಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಯೆಹೋವನ ಏಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಹೊಗೆಯಲ್ಲಿದ್ದ ಎಣ್ಣೆಯೂ ಮುಗಿದು ಹೋಗಲಿಲ್ಲ. ಆಮೇಲೆ ಹೇಳ್ರಿ, ಅಲ್ಲಿ ಹಿಟ್ಟಿನ ಪಾತ್ರೆ ಎಣ್ಣೆ ಪಾತ್ರೆ ದೇವರು ಯಾರ ಮೂಲಕ ಆಶೀರ್ವಾದ ಮಾಡಿದ್ದು? ಇವತ್ತು ನನ್ನ ಸಬ್ಜೆಕ್ಟ್ ಏನು? ದೇವ ಸೇವಕನ. ಇವತ್ತು ಯೇಸು ನಾಮ ಹೇಳ್ತೇನೆ, ಅವಳು ಹೇಗೆ ಎಲಿಯ ಹೇಳಿದಾಗ ಕೇಳಿ ಮೊದಲನೇ ಪ್ರಾಮುಖ್ಯತೆ ಸೇವಕನಿಗೆ ಕೊಡ್ತಾಳೋ, ಸೇವಕನಿಗೆ ಕೊಡೋದಂದ್ರೆ ದೇವರಿಗೆ ಕೊಡೋದು. ಸೇವಕನಿಗೆ ಕೊಡೋದಂದ್ರೆ ಏನು? ಯಾಕೆ ಎಲಿಯ ಸೇವಕ ಇರ್ತಾನೋ ಅಲ್ಲಿ ನಾನಿರ್ತಂತ ಯೇಸು ಹೇಳಿದ್ದಾರೆ. ಆ ಸೇವಕನಿಗೆ ಪ್ರಾಮುಖ್ಯತೆ ಕೊಡುವಾಗಲೇ ಪರಲೋಕ ದೇವರು ನೋಡಿ ಅದನ್ನ ತೀರ್ಮಾನ ಮಾಡ್ತಾರೆ. ತನ್ನ ಸೇವಕದ ಎಲಿಯ ಮೂಲಕವಾಗಿ ಅವಳನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ. ತುಂಬಿ ಹೊರಸೂಸುವ ಆಶೀರ್ವಾದ. ಹೇಳಿ ಪಕ್ಕದಲ್ಲಿ, ಹೇಳಿ, ದೇವ ಸೇವೆಗೆ ಕೊಡೋದಾದ್ರೆ ತುಂಬಿ ಹೊರಸೂಸುವ ಆಶೀರ್ವಾದ. ಅವತ್ತ ಅವಳು ಕೊಟ್ಟಿಲ್ಲ ಅಂದಿದ್ರೆ ಮಗನ ಪ್ರಾಣ ಅವಳ ಪ್ರಾಣ. ಹಾಗಾದ್ರೆ ಇವತ್ತು ಮಗನ ಪ್ರಾಣ ಅವಳ ಪ್ರಾಣ ಉಳ್ಕೊಂಡಿದೆ. ಯಾಕೆ? ಪಕ್ಕದಲ್ಲಿ ಹೇಳಿ, ಮಗನ ಪ್ರಾಣ ಅವಳ ಪ್ರಾಣ ಉಳ್ಕೊಂಡಿದೆ. ಯಾಕಂದ್ರೆ ಎಲಿನಿಗೆ ಕೊಟ್ಟ ನಿಮಿತ್ತವಾಗಿ. ಹಾಗಾದ್ರೆ ಹೇಳಿ, ಕೊಡುವುದರ ಮೂಲಕವಾಗಿ ಕಳ್ಕೊಳ್ಳಬೇಕಾಗಿದ್ದಂತ ಎಲ್ಲವನ್ನ ನಾನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ. ಕೊಡಲಿಲ್ಲ ಅಂದ್ರೆ ಉಳಿಸ್ಕೋಬೇಕಾದ ಎಲ್ಲವನ್ನ ಕಳ್ಕೊಳ್ತೀನಿ. ಯಾವ್ದು ಈಜಿ? ಕೊಡೋದ್ರ ಮೂಲಕವಾಗಿ ಕಳ್ಕೊಳ್ಬೇಕಾದ ಎಲ್ಲವನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾದ್ರೆ ಉಳಿಸುವಾಗ ನೋಡಿ, ಒಂದು ಸಣ್ಣ ರೊಟ್ಟಿ, ಚಿಕ್ಕ ರೊಟ್ಟಿ ಮಗನ ಪ್ರಾಣ, ತಾಯಿಯ ಪ್ರಾಣ. ಪಕ್ಕದಲ್ಲಿ ಹೇಳಿ, ಚಿಕ್ಕ ರೊಟ್ಟಿ ತುಂಡು ಮಗನ ಪ್ರಾಣ, ತಾಯಿಯ ಪ್ರಾಣವನ್ನ ಉಳಿಸ್ತಾ ಇದೆ. ಅಂದ್ರೆ ಅರ್ಥ ರೊಟ್ಟಿ ತುಂಡಲ್ಲ, ಆ ಎಲಿಯ ಹೇಳಿದಾಗೆ ಕೇಳಿ ವಿಧೇಯಲಾಗ್ತಾ ಇದ್ದಾಳಲ್ಲ, ಆ ವಿಧೇಯತೆ ಅವಳ ಜೀವವನ್ನ ಉಳಿಸ್ತಾ ಇದೆ, ಮಗನ ಜೀವನ ಉಳಿಸ್ತಾ ಇದೆ. ಇವತ್ತು ಯಾವ ದೇವರ ಮಕ್ಕಳು ದೇವರ ವಾಕ್ಯಕ್ಕೆ, ದೇವರ ಸೇವಕನ ಮಾತಿಗೆ ವಿಧೇಯರಾಗ್ತಿರೋ, ಕಳ್ಕೊಳ್ಬೇಕಾದ ಎಲ್ಲವನ್ನ ನನ್ನ ದೇವರು ಉಳಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಹಾಗಾದ್ರೆ ಅವಳ ಹಿಟ್ಟಿನ ಪಾತ್ರೆ ಎಣ್ಣೆ ಪಾತ್ರೆ ತುಂಬಿ ಹೊರಸೂಸ್ಲಿಕ್ಕೆ ಕಾರಣ ಯಾರು? ಎಲಿಯ. ಯಾರು? ದೇವ ಸೇವಕ. ಆಮೇಲೆ 4ನೇ ಪಾಯಿಂಟ್ 2 ನಿಮಿಷದಲ್ಲಿ. ಎಸ್, ಎಲಿಷನ ಮೂಲಕ ದೇವರು ಶೂನ್ಯಮೆ ಸ್ತ್ರೀಯನ್ನ ಆಶೀರ್ವಾದ ಮಾಡ್ತಾ ಇದ್ರೆ. 2 Kings 4th chapter 2:4-8 ವಾಕ್ಯ ತಕೊಳ್ಳಿ. ಎಲಿಷನು ಶೂನ್ಯಮೆ ಊರಿಗೆ ಸೇವೆ ಮಾಡ್ಲಿಕ್ಕೆ ಹೋಗ್ತಾನೆ. ಸೇವೆ ಮಾಡ್ಲಿಕ್ಕೆ ಹೋದಾಗ ಈ ಶೂನ್ಯಮೆ ಊರಿನ ಸ್ತ್ರೀ ಬಂದು ಅವ್ರ ಮನೆ ಊಟ ಮಾಡ್ಬೇಕಂತ ಕೇಳ್ಕೊಳ್ತಾಳೆ. ಅವನು ಸೇವೆಗೆ ಹೋದಾಗಲೆಲ್ಲ ಅವ್ರ ಮನೇಲಿ ಊಟ ತಿಂಡಿ. ಈಗ ಅವಳು ಹೇಳ್ತಾಳೆ, ಅವನು ಪರಿಶುದ್ಧನು, ದೇವರಲ್ಲಿ ಭಯಭಕ್ತಿಗಳು, ನೀತಿವಂತ ಅಂತ ಗೊತ್ತಾದಾಗ ಗಂಡನಿಗೆ ಹೇಳ್ತಾಳೆ ರಾತ್ರಿ, ರೀ, ಇಲ್ಲಿ ಸೇವೆ ಮಾಡ್ಲಿಕ್ಕೆ ಬರುವಂತ ಎಲಿಷ ಇದ್ದಾನಲ್ಲ, ಅವನು ಪರಿಶುದ್ಧನು, ನೀತಿವಂತನು, ಒಳ್ಳೆ ಸೇವಕ ಅಂತ ಹೇಳಿ ಅವನಿಗೆ ನಮ್ಮ ಮನೆ ಮೇಲೆ ಮನೆ ಕಟ್ಕೊಡೋಣ, ಮಂಚ, ಟೇಬಲ್, ಏನೇನ್ ಬೇಕು ಎಲ್ಲ ಇಡೋಣ ರೀ, ಅವ್ರಿಗೆ ಅನುಕೂಲ ಮಾಡ್ಕೊಡ ಅಂತ ಹೇಳಿ ಗಂಡ ಓಕೆ ಹೇಳ್ತಾನೆ.
ಈಗ ಗಂಡ ಹೆಂಡತಿ ಇಬ್ರು ಸಮ್ಮತಿಯಿಂದ ಮನೆ ಮೇಲೆ ಒಂದು ಮನೆ ಬೆಡ್ರೂಮ್ ಕಟ್ಟಿಕೊಡ್ತಾರೆ, ಮಂಚ ಟೇಬಲ್ ಎಲ್ಲ ಹಾಕ್ತಾರೆ. ಎಲ್ಲ ಹಾಕಿ ಅವನು ಸೇವೆಗೆ ಬಂದಾಗೆಲ್ಲ ಅಲ್ಲೇ ಅವ್ರ ಮನೇಲಿ ಆಲ್ಟ್ ಆಗೋದು, ಎಲ್ಲ ಟ್ರೀಟ್ಮೆಂಟ್, ಅವನಿಗೆ ಒಳ್ಳೆ ಅನುಕೂಲದ ಆಶೀರ್ವಾದ. ಇದನ್ನ ನೋಡಿದ ಸೇವಕ ಏನ್ ಮಾಡ್ತಾರೆ, ಎಲಿಷಾ, ಓ ನಮ್ಮ ಮನೆಯವನ ಮೂಲಕ ನನಗೆ ಇಷ್ಟೆಲ್ಲ ಅನುಕೂಲ ಆದ್ಮೇಲೆ, ಉಪಕಾರ ಆದ್ಮೇಲೆ ನಾನಿಂದ ಅವರಿಗೆ ಉಪಕಾರ ಆಗಬೇಕು, ನನ್ನಿಂದ ಅವರಿಗೆ ಏನಾದ್ರೂ ಉಪಕಾರ ಆಗ್ಬೇಕಂತೇಳಿ ಗೇಜಿಗೆ ಹೇಳ್ತಾರೆ, ಓ ಗೇಜಿ ಹೋಗಿ ನಮ್ಮ ಮನೆಯವನ್ನ ಕರ್ಕೊಂಡು ಬಾ, ಇವರು ಇಷ್ಟು ನಮಗೆ ಉಪಕಾರ ಮಾಡೋದಾದ್ರೆ ನಮ್ಮಿಂದ ಅವ್ರಿಗೆ ಉಪಕಾರ ಆಗಬೇಕಂತ ಹೇಳ್ತಾರೆ. ಪ್ರೈಸ್ ಗಾಡ್. ಏನ್ ಮಾಡ್ತಾರೆ, ಓದಿ 13 ಆಗ ಎಲೀಷನು ಗೆಹಜಿಯ ಮುಖಾಂತರವಾಗಿ ಆಕೆಯನ್ನು, ನೀನು ಕಷ್ಟಪಟ್ಟು ನಮಗೆ ಇಷ್ಟೆಲ್ಲ ಉಪಕಾರ ಮಾಡಿದಿ, ನಾನು ನಿನಗೆ ಯಾವ ಪ್ರತ್ಯುಪಕಾರ ಮಾಡಲಿ? ನಿನಗೋಸ್ಕರವಾಗಿ ಅರಸನ ಮುಂದಾಗಲಿ ಸೇನಾಪತಿಯ ಮುಂದಾಗಲಿ ಮಾತಾಡಬೇಕು ಎಂದು ಕೇಳಲು ಆಕೆಯು, ನಾನು ಸ್ವಕುಲದವರ ಮಧ್ಯದಲ್ಲಿ ಸುಖವಾಗಿದ್ದೇನೆ ಉತ್ತರ ಕೊಟ್ಟಳು. ನೋಡಿ, ಏನು ಕೊರತೆ ಇಲ್ಲ, ಚೆನ್ನಾಗಿದೆ ಅಂತ ಓಡಿ ಹೋಗ್ತಾಳೆ. ಈಗ ಎಲಿಷನಿಗೆ ಟೆನ್ಷನ್ ಆಗುತ್ತೆ, ಅಲ್ಲ ಗೇಜಿ ನಮ್ಮ ಮನೆ ಓನರ್ ಅಮ್ಮನಿಗೆ ಏನೋ ಒಂದು ಆಶ್ವಾದ ಉಪಕಾರ ಮಾಡೋದಂದ್ರೆ ನಾನು ಚೆನ್ನಾಗಿದೆ ಅಂತ ಓಡಿ ಹೋದ್ನಲ್ಲ, ಏನೇನೋ ಕೊರತೆ ಇದೆಯಾ? ಹೌದು ಸ್ವಾಮಿ, ನಮ್ಮ ಮನೆಯವರಿಗೆ ಕೊರತೆ ಇದೆ. ಏನು? ಮಕ್ಕಳು ಕೊರತೆ. ಯಾಕೆ ಅಂತಾನೆ, ಗಂಡ ಮುದುಕ ವಯಸ್ಸಾಗಿದೆ, ಗಂಡನಿಗೆ ವಯಸ್ಸಾಗಿದೆ, ಅದಕ್ಕೆ ಮಕ್ಕಳಿಲ್ಲ. ಈ ವಿಷಯನ ಮೊದಲು ಹೇಳ್ಬಾರ್ದ ನೀನು? ಆಯ್ತು, ಹೋಗಿ ಕರ್ಕೊಂಡ್ ಬಾ. ಮತ್ತೆ ಹೇಳ್ತಾನೆ, ಹೋಗಿ ಓನರ್ನ ಕರ್ಕೊಂಡ್ ಬಾ. ಕರ್ಕೊಂಡು ಬಂದಾಗ ಬಂದು ಬಾಗಿಲು ನಿಂತ್ಕೊಳ್ತಾಳೆ. ನಿಂತ್ಕೊಂಡಾಗ ಎಲಿಷ ಹೇಳ್ತಾನೆ, ಬರುವ ವರ್ಷ ನಾ ಬರುವಾಗ ನೀನು ಮಗನಿರ್ತಾನೆ ಹೇಳ್ತಾನೆ. ಅವಳು ಹೇಳ್ತಾಳೆ, ಸುಮ್ಮನೆ ಯಾಕೆ ಹೇಳಿ ನಮ್ಮನ್ನು ವಂಚಿಸ್ತೀರಿ? ಯಾಕೆಂದ್ರೆ ಬೇರೆ ಬಂದವರೆಲ್ಲ ಹೇಳಿ ಏನೂ ಆಗ್ಲಿಲ್ಲ ಇಲ್ಲಿ. ಇವಳೇ ತಿಳ್ಕೊಳ್ತಾಳೆ, ಇವನು ಕೂಡ ಅವರಾಗೆ ಸೇವಕ, ಹೇಳಿದ್ದು ಆಗಲ್ಲ ಅಂತ ತಿಳ್ಕೊಳ್ತಾಳೆ. ಅಲ್ಲ, ಒಬ್ಬ ಎಲಿಷಾ ದೇವರ ಪ್ರವಾದಿ, ದೇವರ ಬಾಯಿ, ಅವನು ಏನ್ ಹೇಳ್ತಾನೋ ಅದನ್ನ ದೇವರು ಮಾಡ್ತಾರೆ. ಪ್ರೈಸ್ ಗಾಡ್. ಅದು ಅವಳಿಗೆ ಗೊತ್ತಿಲ್ಲ. ಓದ್ಬಿಡಿ ಆಕೆನ. ಎಸ್. ಆಮೇಲೆ ಎಲೀಷನು ಗೆಹಜಿಯನ್ನು, ನಾವು ಆಕೆಗೆ ಯಾವ ಉಪಕಾರವನ್ನು ಮಾಡಬಹುದು ಎಂದು ಕೇಳಲು ಅವನು, ಆಕೆಗೆ ಮಗನಿಲ್ಲ, ಗಂಡನು ಮುದುಕನಾಗಿದ್ದಾನೆ ಅಂದನು. ಇದನ್ನು ಕೇಳಿ ಎಲೀಷನು ಆ ಸ್ತ್ರೀಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ಅವನು ಹೋಗಿ ಕರೆಯಲು ಆಕೆಯು ಬಂದು ಬಾಗಿಲಿನ ಹತ್ತಿರ ನಿಂತಳು. ಎಲೀಷನು ಆಕೆಗೆ, ನೀನು ಬರುವ ವರುಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಅಂದನು. ಅದಕ್ಕೆ ಆಕೆಯು, ದೇವರ ಮನುಷ್ಯನೇ, ಒಡೆಯನೇ, ಹೀಗೆ ಹೇಳಿ ನಿನ್ನ ದಾಸಿಯನ್ನು ವಂಚಿಸಬೇಡ ಎಂದು ನುಡಿದಳು. ಆ ಸ್ತ್ರೀಯು ಗರ್ಭಿಣಿಯಾಗಿ ಎಲೀಷನು ಹೇಳಿದಂತೆ ಮುಂದಿನ ವರ್ಷ ಅದೇ ಕಾಲದಲ್ಲಿ ಒಬ್ಬ ಮಗನನ್ನು ಹೆತ್ತಳು. ಆಮೇಲೆ ಹೇಳ್ರಿ, ಇದ್ರೊಳಗೆ ಮಗು ಇತ್ತಾ? ಇಲ್ಲ. ಮಗು ಕೊಡ್ಲಿಕ್ಕೆ ಕಾರಣ ಏನು? ಒಬ್ಬ ಅಭಿಷಕ್ತ ಸೇವಕನಿಗೆ ಅವಳು ಸೇವೆಗೆ ಬಂದಾಗ ಆ ಸೇವಕನಿಗೆ ಮಾಡಿಕೊಟ್ಟಂತ ಎಲ್ಲ ಅನುಕೂಲತೆ, ಸೇವೆಗೆ ಮಾಡಿಕೊಟ್ಟಂತ ಎಲ್ಲ, ಇದನ್ನ ಪರಲೋಕದ ದೇವರು ನೋಡಿದ್ರು. ಪರಲೋಕ ದೇವರು ನೋಡಿ, ಅವಳಿಗೆ ನಿರೀಕ್ಷೆ ಇಲ್ಲ, ಮಕ್ಕಳಾಗ್ತಂತ ನಿರೀಕ್ಷೆ ಇಲ್ಲ, ನಂಬಿಕೆ ಇಲ್ಲ, ಯಾವುದೇ ಮಾರ್ಗ ಇಲ್ಲ, ಏನು ಇಲ್ಲದಿದ್ದಾಗಲೂ ಕೂಡ ಅವಳು ದೇವರ ಸೇವಕನಿಗೆ ಮಾಡುವ ಉಪಕಾರವನ್ನ ಪರಲೋಕ ದೇವರು ನೋಡಿ ಎಲಿಷನ ಮೂಲಕವಾಗಿ ಅವಳ ಗರ್ಭವನ್ನ ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ನೋಡಿ, ಅವಳು ಮಾಡಿದ ಉಪಕಾರ, ಸೇವಕರಿಗೆ ಮಾಡಿದ ಉಪಕಾರ ಪರಲೋಕ ದೇವರು ನೋಡಿ ತನ್ನ ಪ್ರವಾದಿ ಮೂಲಕ ಅವಳ ಗರ್ಭವನ್ನ ಆಶೀರ್ವಾದ ಇದುವರೆಗೂ ಆಶೀರ್ವಾದವಿಲ್ಲದ ಗರ್ಭ ವಾಗ್ದಾನ ಸಂತತಿಯನ್ನ ಹೆರ್ತಾ ಇದೆ. ಹಲ್ಲೆಲೂಯಾ. ನಾನು ಹೇಳ್ತಿರ್ತೀನಿ ಜನವೇ, ಕೊರತೆ ಇತ್ತು ಅವಳಿಗೆ, ಮಕ್ಕಳ ಕೊರತೆ ನೀಗ್ತದೆ. ಕಾರಣ ದೇವರ ಸೇವಕನಿಗೆ ಅವಳು ಮಾಡಿಕೊಂಡಂತ ಎಲ್ಲ ಉಪಕಾರ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ದೇವರ ಸೇವೆಗೆ ನೀವು ಏನೇನೆಲ್ಲ ಉಪಕಾರಗಳನ್ನ ಮಾಡ್ತಿರೋ ಆ ಉಪಕಾರ ನಿಮ್ಮ ಜೀವಿತದಲ್ಲಿ ಯಾವುದು ಕೊರತೆ ಇದೆಯೋ ಆ ಕೊರತೆಗಳನ್ನ ಹೊರತೆಯಾಗಿ ಮಾರ್ಪಡಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಇವತ್ತು ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಬೇಕಾ? ದೇವರ ಸಭೆಗೆ ದೇವರ ಸೇವಕನಿಗೆ ನಿಮ್ಮ ಕೈಯಿಂದ ಏನೆಲ್ಲ ಮಾಡ್ಲಿಕ್ಕಾಗುತ್ತೆ ಎಲ್ಲವನ್ನ ದೇವರ ಮಹಿಮೆಗಾಗಿ ಮಾಡುವಾಗ ನಿಮ್ಮ ಗರ್ಭದಲ್ಲಿ ಬಂಜೆತನವಾಗಿರ್ಲಿ, ಕೊರತೆ ಆಗಿರ್ಲಿ, ಹಿಟ್ಟಿನ ಪಾತ್ರೆ ಎಣ್ಣೆ ಪಾತ್ರೆ ಕೊರತೆ ಆಗಿರ್ಲಿ, ಅಥವಾ ಆಶೀರ್ವಾದ ಕೊರತೆ ಆಗಿರ್ಲಿ, ಏನೇ ಕೊರತೆ ಆಗಿರ್ಲಿ ಕೂಡ ದೇವರು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಒಂದು ಮೆಲ್ಕಿಜೆದೇಕ ಮುಖಾಂತರ ದೇವರು ಅಬ್ರಾಮನ ಆಶೀರ್ವದಿಸಿದ್ರು. ಏಲಿ ಮೂಲಕ ಎಲ್ಕ ಅನ್ನಳನ ಆಶೀರ್ವಾದ ಮಾಡಿದ್ರು. ಎಲಿನ ಮೂಲಕ ಚಾರತವರ ವಿಧವೆನ ಆಶೀರ್ವಾದ ಮಾಡಿದ್ರು. ಎಲಿಸನ ಮೂಲಕ ಶೂನ್ಯ ಸ್ತ್ರೀಯನ್ನ ಆಶೀರ್ವಾದ ಮಾಡಿದ್ರು. ಎಷ್ಟನ್ನ ವಾಕ್ಯ ಕೇಳಿದ್ರಿ? ದೇವ ಸೇವಕನ ಆಶೀರ್ವಾದ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಾ? ದೇವರು ಒಂದು ವ್ಯಕ್ತಿಯನ್ನ ಆಶೀರ್ವಾದ ಮಾಡುವಂಥದ್ದು ಸೇವಕನ ಥ್ರೂ ಆಗಿರ್ತದೆ. ಅದಕ್ಕೆ ನಿಮ್ಮ ಸಭಾನಾಯಕನ ಮಾತನ್ನ ಕೇಳಬೇಕು, ಅವರಿಗೆ ಅಧೀನರಾಗಿರ್ಬೇಕು. ಅವರು ವ್ಯಸನದಿಂದಿರುವಂತೆ ನೀವು ನೋಡ್ಕೋಬಾರ್ದು, ಸಂತೋಷದಿಂದ ನೋಡ್ಕೊಳ್ಬೇಕು. ಅವರು ಆತ್ಮಗಳನ್ನ ಕಾಯುವರಾಗಿದ್ದಾರೆ, ಲೆಕ್ಕ ಒಪ್ಪಿಸುವರಾಗಿದ್ದಾರೆ. ಅವರು ಆಶೀರ್ವಾದವಾಗಿ ಇರುವಾಗ ಅವರು ನಿಮ್ಮನ್ನ ಸಮೃದ್ಧಿಗೆ ಆಶೀರ್ವಾದ ಮಾಡುವಾಗ ಪರಲೋಕ ದೇವರು ನಿಮ್ಮನ್ನ ಸಮೃದ್ಧಿಗೆ ಆಶೀರ್ವಾದ ಮಾಡ್ತಾರೆ. ಒಬ್ಬ ಸೇವಕನ ಆಶೀರ್ವಾದ ದೇವರ ಮಕ್ಕಳ ಜೀವಿತದಲ್ಲಿ ಎಷ್ಟು ಇಂಪಾರ್ಟೆಂಟ್ ಎಂಬುದನ್ನು ತಿಳ್ಕೊಂಡಾಗ 100% ನೀವು ಆಶೀರ್ವಾದವನ್ನು ಹೊಂದಿಕೊಳ್ತೀರಿ. ಆದರೆ ಇವತ್ತು ನಾನು ನಿಮ್ಮನ್ನ
ಎಲಿಷಾ ಮೆಲ್ಕಿಜೆದೇಕನು ಎಲಿಯ ಆಶೀರ್ವದಿಸಿದ ಹಾಗೆ ಈ ಪ್ರಕಾಶನು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಎಲ್ಲ ಆಶೀರ್ವಾದಕ್ಕೂ ನೀವು ಪಾತ್ರರಾಗಿರ್ತೀರಿ. ಯಾವುದು ತಡೆ ಇಲ್ಲ, ನೋ ತಡೆ. ದೇವರಿಗಾಗಿ, ದೇವರ ಸೇವೆಗಾಗಿ ನೀವು ನಿಂತಾಗ ತಡೆ. ಅಲ್ಲಿ ವಯಸ್ಸಾಗಿತ್ತು ಗಂಡನಿಗೆ, ಮುದುಕ, ಮಕ್ಕಳಾಗಲ್ಲ ಹೇಳಿದ್ರು ಡಾಕ್ಟ್ರು. ಪರವಾಗಿಲ್ಲ, ಅವರು ಕೊಡ್ತಾ ಇದ್ದಾರೆ ಮಕ್ಕಳನ್ನು. ಯಾರು? ದೇವರು ಮನಸ್ಸಿಟ್ಟು ಏನ್ ಬೇಕಾದ್ರೂ ಮಾಡ್ತಾರೆ.